ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಜ್ಯದ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ನೆರಳೂರು ಗ್ರಾಮ ಪಂಚಾಯಿತಿ, ಇದು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿದೆ. ಹೊಸೂರು, ತಮಿಳುನಾಡಿನಿಂದ ಹೊಸೂರಿನಿಂದ ಬೆಂಗಳೂರು ಕಡೆ ಬರುವಂತಹ ಹೈವೇನಲ್ಲಿ ಮೊದಲು NH7 ಇತ್ತು, ಈಗ ಅದರ ಹೆಸರೇನಾಗಿದೆಯೋ ಗೊತ್ತಿಲ್ಲ, ನಂಬರು 44. ಆ ಕಡೆ ನೋಡಿದ್ರೆ ನೀವು ಇದು ಹೈವೇ ಎಲ್ಲಿಂದ ಕನ್ಯಾಕುಮಾರಿಯಿಂದ ಅಥವಾ ವಾರಣಾಸಿ ತನಕನ, ಕನ್ಯಾಕುಮಾರಿಯಿಂದ ವಾರಣಾಸಿ ಕಾಶಿ ತನಕ ಇರಬೇಕು. ಇಷ್ಟು ದೊಡ್ಡ ಹೈವೇ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಇದೆ. ಸುಮಾರು 8 ಹಳ್ಳಿಗಳ 9 ಹಳ್ಳಿಗಳು, 63 ಸದಸ್ಯರು, 63 ಗ್ರಾಮ ಪಂಚಾಯತಿ ಸದಸ್ಯರಿರುವ ಅವರು ಅಧಿಕಾರಿಗಳು ಹೇಳಿದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿ ಸದಸ್ಯರಿರುವಂತಹ ಗ್ರಾಮ ಪಂಚಾಯತಿ ಈ ನೆರಳೂರು. ರಸ್ತೆಯ ಹೈವೇಯಿಂದ ಆ ಕಡೆ ಒಂದು 3-4 ಊರು, ರಸ್ತೆಯಿಂದ ಈ ಕಡೆಗೆ ಒಂದು 3-4-5 ಹಳ್ಳಿಗಳು, ಊರುಗಳು ಸೇರಿ ನೆರಳೂರು ಗ್ರಾಮ ಪಂಚಾಯತಿ ಆಗಿದೆ. ಈ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್, ಉಸ್ತುವಾರಿಗಳಾದಂತಹ ಮಹೇಶು, ಮತ್ತೆ ಏನಪ್ಪ ನೀವು ಅಲ್ಲ ಕಾರ್ಮಿಕ ಘಟಕದ ನವೀನು, ಮತ್ತೆ ಮಹಿಳಾ ಘಟಕದ ಕಾರ್ಯದರ್ಶಿ ಪದ್ಮಮ್ಮ ಸೇರಿದಂತೆ ಇದೇ ನೆರಳೂರು ಗ್ರಾಮಸ್ಥರಾದ ನಮ್ಮ ಈಗ ಹಾಲಿ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರುವಂತವರು ಮಹೇಶ್ ರೆಡ್ಡಿ, ಹಾಗೇನೆ ಪವಿತ್ರ ಅವರು ಇದ್ದಾರೆ, ಹರೀಶ್ ಸೇರಿದಂತೆ, ವೆಂಕಟೇಶ್ ಸೇರಿದಂತೆ ಇನ್ನೂ ಹಲವಾರು ಜನ, ನಮ್ಮ ಅಲ್ಲಾಬಕ್ಕಾಶು, ಇಂಡ್ವಾಡಿಯಿಂದ ಬಂದಿರುವಂತ ನಮ್ಮ ಸ್ವಾಮಿ ಶಿವಕುಮಾರ ಸ್ವಾಮಿ ಎಲ್ಲ ಇಲ್ಲಿದ್ದಾರೆ. ಈಗ ನಾವೊಂದು ಅಭಿಯಾನವನ್ನ ಆ ಚೆಕ್ ಲಿಸ್ಟ್ ಪ್ರಕಾರ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗೆ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಅಭಿಯಾನವನ್ನು ಮುಗಿಸ್ಕೊಂಡು ಈಗ ನೆರಳೂರು ಗ್ರಾಮ ಪಂಚಾಯತಿಗೆ ಮಧ್ಯಾಹ್ನದ ಮೇಲೆ ಬಂದಿದ್ದೀವಿ. ಇದು ದೊಡ್ಡ ಶ್ರೀಮಂತ ಗ್ರಾಮ ಪಂಚಾಯತಿ, ಸುಮಾರು 11-12 ಕೋಟಿ ವಾರ್ಷಿಕ ಆದಾಯ ಇರುವಂತಹದ್ದು. ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇದೆ. ಒಂದು ಇಂಡಸ್ಟ್ರಿಯಲ್ ಏರಿಯಾ, ಯಾವುದು ಇದು, ಏನು ಇಂಡಸ್ಟ್ರಿಯಲ್ ಏರಿಯಾ, ಬಳಗಾರ್ನಹಳ್ಳಿನ ಏನಂತಾರೆ ಇದನ್ನ, ಅತ್ತಿಬೆಲೆ ಇಂಡಸ್ಟ್ರಿ ಏರಿಯಾ. ಒಂದು ಸ್ವಲ್ಪ ಬರುತ್ತಾ, ಎಲ್ಲ ಪೂರ್ತಿ ಬರುತ್ತೆ. ಇದಕ್ಕೆ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಪೂರ್ತಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಸೂರ್ಯ ಸಿಟಿದು ನಿಮ್ಗೆ ಒಂದಷ್ಟು ಬರುತ್ತಾ, 5ನೇ ಹಂತದ ಸೂರ್ಯ ಸಿಟಿ 5 ಬ್ಲಾಕ್, 3ನೇ ಹಂತದ ಸೂರ್ಯ ಸಿಟಿಯ 3ನೇ ಹಂತದ 5 ಬ್ಲಾಕ್ಗಳು ಸಹ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಸಾಕಷ್ಟು ಕೃಷಿ ಭೂಮಿ ಇದೆ, ಮತ್ತೆ ಬಹಳ ಲೇಔಟ್ಗಳು ಆಗಿದೆ. ಇಲ್ಲಿ ಶ್ರೀಮಂತವಾದಂತಹ ಆದಾಯ ಇರುವಂತಹ ಗ್ರಾಮ ಪಂಚಾಯತಿ ಇದು ನೆರಳೂರು ಗ್ರಾಮ ಪಂಚಾಯತಿ. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿರೋ ಹಾಗೆ ಇಲ್ಲೂ ಒಂದಷ್ಟು ಸಮಸ್ಯೆಗಳು, ಭ್ರಷ್ಟಾಚಾರ, ಅಕ್ರಮ ಅವ್ಯವಹಾರಗಳು ಎಲ್ಲಾ ಕಡೆ ಇದ್ದಾಗೆ ಇಲ್ಲೂ ಇದೆ ಅಂತ ಆರೋಪಗಳು ಬಂದಿವೆ. ವಿಶೇಷವಾಗಿ ನಮ್ಮ ಮಹೇಶ್ ರೆಡ್ಡಿ ಅವರು ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಬಹಳ ಹೋರಾಟಗಳನ್ನ ಮಾಡಿ ಸಾಕಷ್ಟು ಅದನ್ನ ತಹಬಂದಿಗೆ, ಸರಿದಾರಿಗೆ ತರೋದಿಕ್ಕೆ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಈಗಾಗಲೇ ಮಾಡಿದ ಹಾಗೆ ನಮ್ಮ ವಿಜಯ್ ಅವರು, ಎಲ್ಲಪ್ಪ ಅದು ನೀನೇ ಮಾಡ್ತೀನ, ಈ ವಿಜಯ್ ಅವರು ನಮ್ಮ ಒಂದು ಅಭಿಯಾನ ಮಾಡೋಣ, ಯಾರು ಮಾಡ್ತಾರೆ, ಚನ್ವೀರ್ ಅವರು ಈಗ ನಮ್ಮ ಜೊತೆಗೆ ಇಲ್ಲಿ ಅವರು, ಇವರು PDO. ಆಫೀಸು ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದ ಈಗಾಗಲೇ ಹೇಳಿದಂಗೆ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO, ತುಮಕೂರು ಮೂಲದವರು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಗಂಗಾಧರ್ ಅವರೇ? 15 years ಇಂದ, ಆರಂಭದಿಂದನೂ ಇಲ್ಲೇ ಇದ್ದಾರೆ. ಈಗ ಅವ್ರ ಜೊತೆಗೆ ಅವರ ಎಲ್ಲ ಸಹೋದ್ಯೋಗಿಗಳು ಎಲ್ಲ. ನೀವು ಇದೇ ತಾಲೂಕಿನವರೇನಪ್ಪ? ಸೆಕ್ರೆಟರಿ ಅಲ್ವಾ? ರಿಟೈರ್ಡ್ ಆಗಿದ್ದಾರಾ? ಬಿಲ್ ಕಲೆಕ್ಟರ್ SDA ಹೊರಗಡೆ ಬಿಟ್ಕೊಳ್ಳಿ. ನಿಮ್ಮ ಹೆಸರು ಅದು ನಾಚೆಗೆ ಹೆಮ್ಮೆಯಿಂದ ನಾನು ಸರ್ಕಾರಿ ಅಧಿಕಾರಿ ತೋರಿಸಿಲ್ಲ ಅಂದ್ರೆ ಬರೀ ಅದ್ಯಾವುದೋ ಕರ್ನಾಟಕ ಕಲರ್ ಇರುವಂತ ಇದು ಹಾಕೊಂಡ್ರೆ ಯಾರು ಬೇಕಾದ್ರೂ ಹಾಕೊಂಡ್ಬಿಟ್ರೆ ಆಮೇಲೆ ನಿಮ್ಗೂ ಅವ್ರ ವ್ಯತ್ಯಾಸ ಇರಲ್ವಲ್ಲ, ಬಿಟ್ಕೊಳ್ಳಿ. ಒಂದ್ ಒಳ್ಳೆ ಇಡೀ ರಾಜ್ಯಕ್ಕೆ ಅತಿ ದೊಡ್ಡ ಇದು ಅಂತ ಇಲ್ಲಿ ಬಂದ್ಬಿಟ್ಟು ಅವಾಗ ಎಲ್ರಿಗೂ ಇದಾಗುತ್ತೆ. ಗಂಗಾಧರ್ ಅವರೇ, ನಾವು ಇದನ್ನ ಸಾವಿರಾರು ಕಚೇರಿಗಳಲ್ಲಿ, ನಾನೇ ಸ್ವತಃ 150ಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ ಹೋಗಿದ್ದೀನಿ. ನಾನು ಒಂದು ಕನಿಷ್ಠ 250 ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ಈ ತರದ ಅಭಿಯಾನ ನಾನೇ ಮಾಡಿದ್ದೀನಿ. ನಮ್ಮ ಪಕ್ಷದ ಕಾರ್ಯಕರ್ತರು
ಅವರು ಎಲ್ಲ ಸೇರಿದ್ರೆ 1000ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಾಲೂಕು ಆಫೀಸು, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, DC ಆಫೀಸು, AC ಆಫೀಸು, ಎಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸು, BBMP ಆಫೀಸು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಕಾರ್ಪೊರೇಷನ್ ಒಂದು ಅಭಿಯಾನ ಏನಂದ್ರೆ, ಒಂದು ಸರ್ಕಾರಿ ಕಚೇರಿ ಇದ್ದಾಗ ಅದರ ಆರಂಭದ ದಿನದಿಂದಲೂ ಜನರಿಗೆ ಸೇವೆ ಕೊಡೋದಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳು, ವ್ಯವಸ್ಥೆಗಳು ಇರಬೇಕು, ಅದಿದೆಯೋ ಇಲ್ವೋ ಅಂತ ನೋಡಿ ಅದನ್ನ ನಿಮ್ ಗಮನಕ್ಕೆ ತರುವಂತದ್ದು. ಆಮೇಲೆ ಅದನ್ನ ಮಾಡೋದು ನಿಮ್ಗೆ ಕೆಲವೊಂದು ಇಲ್ಲಿ ಅನುಕೂಲಗಳು ಇಲ್ಲದೆ ಇರಬಹುದು, ಅಥವಾ ಮೇಲಧಿಕಾರದಿಂದ ತರಿಸಬೇಕಾಗಿರ್ಬೋದು. ಅದನ್ನ ತರಿಸ್ಕೊಂಡು ನೀವು ಅದನ್ನ ಇಡಿ ಅಂತ ಹೇಳೋದಕ್ಕಷ್ಟೇ. ಇಲ್ಲಿ ನಾವೇನು ಧರಣಿನೋ ಘೋಷಣೆನೋ ಅಥವಾ ಇನ್ನೊಂದಕ್ಕೋ ಬಂದಿಲ್ಲ. ಈ ಮಧ್ಯದಲ್ಲಿ ಯಾರಾದ್ರೂ ಗ್ರಾಮಸ್ಥರು ಇಲ್ಲಿ ಬಂದಿರೋರು ಏನಾದ್ರು ಸಮಸ್ಯೆಗಳು ತಂದ್ರೆ, ಅಥವಾ ಅವ್ರದಕ್ಕೆ ಇಲ್ಲೇನಾದ್ರು ಅರ್ಜಿ ಕೊಟ್ಟು ಅದು ಇನ್ನೂ ಆಗ್ತಾ ಇಲ್ಲ, ಅದಕ್ಕೆ 2-3 ಕಾರಣಕ್ಕಾಗುತ್ತೆ. ಅರ್ಜಿ ಕೊಟ್ಟಾಗ ಅವರು ದಾಖಲೆಗಳು ಕೊಡದೆ ಮಾಡ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅವರು ಸ್ವಲ್ಪ ಅಜ್ಞಾನಿಗಳಾಗಿರ್ಬೋದು, ಯಾರು ಅರ್ಜಿದಾರ ಇಲ್ಲ ಬಂದಿದ್ದು. ಇವರು ಒಂದೇ ಸಲಕ್ಕೆ ಅಧಿಕಾರಿಗಳು, ನಮ್ಮ ತಂದೆನೂ ಸರ್ಕಾರಿ ಅಧಿಕಾರಿ ಆಗಿದ್ರು, ಪ್ರಾಮಾಣಿಕರಾಗಿದ್ರು, ಅದನ್ನ ವಿಚಾರ ಹೇಳಕ್ ಹೋಗೋದಿಲ್ಲ. ಆದ್ರೆ ಸರ್ಕಾರಿ ಕೆಲವೊಂದು ಅಧಿಕಾರಿಗಳು ಏನ್ ಮಾಡ್ತಾರೆ, ಇವತ್ತೊಂದು ದಾಖಲೆ ಕೇಳ್ತಾರೆ, ನಾಳೆ ತಂದ್ಕೊಟ್ಟು ಆಯ್ತು ಅಂತ ಬಂದ್ಮೇಲೆ ಇಲ್ಲ ಇನ್ನೊಂದು ದಾಖಲೆ ಬೇಕು ಅಂತ ಹೇಳ್ತಾರೆ. ಒಂದೇ ಸಲಕ್ಕೆ ಚೆಕ್ ಲಿಸ್ಟ್ ಕೊಡೋದಿಲ್ಲ. ಇಷ್ಟು ದಾಖಲೆಗಳು ಕೆಲವೊಂದು ಹಾಕಿದಿರ ನೀವು ಅಲ್ಲಿ ಇಂತಿಂತದ್ದು ಬೇಕು ಅಂತ. ಹಾಗಾಗಿ ಮಾಡ್ಕೊಂಡು ಸುಮ್ಮನೆ ಸತಾಯಿಸಿ ಕೊನೆಗೆ ದುಡ್ಡು ಕೊಟ್ರೆ ಮಾಡ್ಕೊಡುವಂತದ್ದು ಇರುತ್ತೆ. ಇನ್ನೊಬ್ಬ ಕೆಲವರಿಗೆ ಅವ್ರು ಮಾಡ್ಕೊಡ್ಬೇಕು, ಆದ್ರೆ ಇನ್ಯಾವನೋ ಗ್ರಾಮ ಪಂಚಾಯತಿ ಸದಸ್ಯನೋ MLA ತನಕ ಅವ್ನು ಮಾಡ್ಕೊಡ್ಬೇಡ ಅನ್ನೋದು ಬಂದ್ಬಿಟ್ಟಿರುತ್ತೆ. ಒಂದು ಆದೇಶ, ಮೌಖಿಕ ಆದೇಶ, ಅದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇರೋದಿಲ್ಲ. ಆದರೆ ಅದರ ಹೊರತಾಗಿನೂ ಒಂದು ಸೇವೆಯನ್ನ ಇಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ, ಜ್ಯೂರಿಸ್ಡಿಕ್ಷನ್ ಅಲ್ಲಿ ಸೇವೆಗಳನ್ನ ಕೊಡಬೇಕು ಅಂದ್ರೆ ಏನೆಲ್ಲ ಪದ್ಧತಿಗಳು ಇರಬೇಕು, ಸೌಕರ್ಯಗಳು ಇರಬೇಕು ಅನ್ನೋದನ್ನ ನಾವಲ್ಲಿ ಹೋಗಿ ಗಮನಕ್ಕೆ ತಂದು ನಿಮಗೆ ಕೊಡ್ತೀವಿ. ಅದನ್ನ ನೀವು ಗಮನಿಸ್ಕೊಂಡು, ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಯಾರಾದ್ರೂ ಬಂದಿದ್ರೆ ಅವ್ರದ್ದು ಯಾಕೆ ಆಗ್ತಿಲ್ಲ ಅಂತ ಕೇಳುವಂತದ್ದು ಒಂದು ಪದ್ಧತಿ ಇಟ್ಕೊಂಡಿದೀವಿ. ಇವತ್ತು ಅದಕ್ಕೆ ಯಾರಾದ್ರೂ ಬಂದ್ರೆ ಕೇಳೋಣ, ಇಲ್ಲಾಂದ್ರೆ ಇಲ್ಲಿ ನಾವು ಕಂಡುಕೊಂಡಾಗೆ ಅಥವಾ ನೀವೇನೆ ನಿಮ್ಮ ಮುಂದೆನೆ ಕೇಳ್ತೀವಿ ಅದು ಇದೆಯೋ ಇಲ್ವೋ ಅಂತ. ಅದಿಲ್ಲ ಅಂದ್ರೆ ನೀವು ಮಾಡೋದಕ್ಕೆ ನಿಮ್ಮ ಕರ್ತವ್ಯ, ಮಾಡೋದು ನಿಮ್ಮ ಕರ್ತವ್ಯ, ದಯವಿಟ್ಟು ಅದನ್ನ ಅಳವಡಿಸ್ಕೊಳ್ಳಿ ಅಂತ ಕೇಳ್ತೀವಿ. ಹಾಗೇನೆ ಬಂದವ್ರನ್ನ ಕೇವಲ ನಮ್ಮನ್ನ KRS ಪಕ್ಷದವ್ರನ್ನ ಅಷ್ಟೇ ಅಲ್ಲ, ಸಾರ್ವಜನಿಕರನ್ನು ಪ್ರೀತಿ ವಿಶ್ವಾಸದಿಂದ, ಯಾಕಂದ್ರೆ ನೋಡಿ ನೀವು ಈ ತರ ಇವತ್ತು ಬ್ಯಾಡ್ಜ್ ಹಾಕೊಂಡಿರೋದಕ್ಕೆ ನಾವಲ್ಲ, ಒಂದ್ ರೀತಿ ನಾನೇ ಕಾರಣ. 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿದೀವಿ ನಾವು. ಯಾರು ಕೇಳ್ತಾ ಇರಲಿಲ್ಲ, ನಾನು ಅಮೆರಿಕದಿಂದ ಬಂದಿವೆಲ್ಲ ನೋಡಿ ವ್ಯವಸ್ಥೆ ನೋಡಿ ಇದೇನಪ್ಪ ಸರ್ಕಾರಿ ಅಧಿಕಾರಿಗಳಿಗೂ, ದಲ್ಲಾಳಿಗಳಿಗೂ, ಸಾರ್ವಜನಿಕರಿಗೂ ಗೌರ್ಮೆಂಟ್ ಆಫೀಸಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಪದೇ ಪತ್ರ ಬರೋದು. ಆಮೇಲೆ ಸುತ್ತೋಲೆ ಬರೋದಕ್ಕೂ ನಾವೇ ಕಾರಣ. ಅದ್ರ ಜೊತೆಗೆ ಇವತ್ತು ಬಂದವರಿಗೆ ಚೇರಲ್ಲಿ ಕೂರಿಸಿ ಕೆಲಸ ಮಾಡ್ಕೊಡ್ಬೇಕು ಅನ್ನೋದಕ್ಕೂ ನಾವೇ ಕಾರಣ. ಇವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನೀವು ಅದು ಅನುಷ್ಠಾನ ಆಗಿದೆಯೋ ಇಲ್ವೋ ಅಂತ ನೋಡುವಂತಹ ಒಂದು ಪರಿಶೀಲನೆ ಇದು. ನೀವು ಅದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ಯಾರಪ್ಪ ಚಂದ್ವೀರ ಬರೆಯ ಈಗ ಅವರು ಬಿಟ್ಕೊಳ್ಳಯ್ಯ, ನೋಟ್ಪ್ಯಾಡ್ ಇದೆಯಾ ನಿಮ್ಮ ಏನಿದೆಯೋ ಸರ್, ಇದು ಇಲ್ಲಿ ಸರ್ಕಾರನೇ ಕೊಟ್ಟಿರುವಂಥ ಗೈಡ್ಲೈನ್ಸ್ ಪ್ರಕಾರ ಇರುವಂಥವು ಕೆಲವೊಂದು, ಅದರಲ್ಲಿ ನಾವು ಒಂದೊಂದಾಗೆ ಕೆಲವೊಂದು ಪಟ್ಟಿ ಮಾಡಿ ನಮ್ಮ ರಾಜ್ಯ ಸಮಿತಿಯಲ್ಲಿ ಕೊಟ್ಟಿದೆ. ಅದು ಒಂದೊಂದೇ ತಿಳಿಸ್ತಾ ಹೋಗ್ತೀವಿ. ಇದ್ರೆ ಅದು ಹೇಳಿ, ಇಲ್ಲಂದ್ರೆ ಸಂದೇಶ ಕೊಡಿ ಅದಕ್ಕೆ ಏನಂತ, ಇಲ್ಲಂದ್ರೆ ಮೊದಲನೇದಾಗಿ ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯ ಇರುವ ಸೇವೆಗಳ ಪಟ್ಟಿಯನ್ನು ಕಚೇರಿ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸುವುದು. ಅಲ್ಲಿ ಜನನ ಮರಣ ಪ್ರಮಾಣ ಪತ್ರದಿದೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಏನೆಲ್ಲ ಸೇವೆಗಳನ್ನ ನೀವು ಕೊಡ್ತೀರಾ ಅನ್ನೋದಕ್ಕೆ ಒಂದು ಪಟ್ಟಿ ಬೇಕು. ಹಿಂದೆ ಎಲ್ಲ ಇದು ಸಕಾಲ ಅಂತ ಮಾಡಿದಾಗ ಸಕಾಲದವ್ರನ್ನ ಒಂದು ದೊಡ್ಡ ಬ್ಯಾನರ್ ಕೊಡ್ತಾ ಇದ್ರು. ಈ ಕಚೇರಿಯಲ್ಲಿ, ಪಂಚಾಯತಿಯಲ್ಲಿ, ತಾಲೂಕು ಆಫೀಸಲ್ಲಿ ನಿಮ್ಮಲ್ಲಿ ಮಾಹಿತಿ ಅಂದ್ರೆ ಇದಕ್ಕೆ ಕೊಡ್ತೀವಿ, ಅದೇನೋ ನೋಂದಣಿ ಮಾಡೋದಕ್ಕೆ ಇದು ಗೊತ್ತಲ್ಲ. ಆದ್ರೆ ಒಟ್ಟಾರೆಯಾಗಿ ಈಗ ನನಗೆ ಗೊತ್ತಿರಲಿಲ್ಲ ಮೊನ್ನೆ ತನಕ, ಆಕ್ಚುಲಿ ಇವತ್ತಿನ ತನಕ ಇಷ್ಟು ದಿವಸ ಏನ್ ಅನ್ಕೊಂಡಿದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳನ್ನೇ ಜನನ ಮತ್ತು ಮರಣ ಪ್ರಮಾಣ ಪತ್ರ ಕೊಡ್ತಾರಂತೆ. ಈಗ 24 ಜುಲೈ ಇದನ್ನ ಈಗ 1 ವರ್ಷದಿಂದ ನಿಮಗೆ ಗ್ರಾಮ ಪಂಚಾಯತಿಗೆ ಬಂದಿದೆ ಅಧಿಕಾರ ಜನನ ಮತ್ತು ಮರಣ ನೋಂದಣಿ ಮಾಡಿಸೋದು. ಈಗ ಒಂದು ವರ್ಷದಿಂದ ಮೊದಲಿರ್ಲಿಲ್ವಲ್ಲ, ನಿಮ್ಗಿರ್ಲಿಲ್ಲ. ಹಾಗಾಗಿ ಇಂಥದ್ದು ಏನೆಲ್ಲ ಸೌಲಭ್ಯ ಕೊಡ್ತಾರೆ ಅನ್ನೋದು ನಿಮ್ಮಲ್ಲಿ ಒಂದು ಫಾರ್ಮ್ಯಾಟ್ ಇದೆ. ನೀವು ತಾಲೂಕು ಆಫೀಸ್ ಹತ್ರನೋ ಇಒ ಯಾರು ನಿಮ್ಮ ಇಒ ಅಥವಾ ಸಿಇಒ ಅವರಿಗೆ ಕೇಳ್ಕೊಂಡು ಒಟ್ಟಾರೆ ಬಂದಾಗ ಇದು, ಯಾಕಂದ್ರೆ ನಿಮ್ಗೆ ನಾವು ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಒಂದು ದಾಖಲೆ ಬೇಕಲ್ಲ. ನಾವು ಬಂದಾಗ ಇಲ್ಲ ಇದು ನಿಮ್ಮಲ್ಲಿ ಮಾಡೋದಕ್ಕಿಲ್ಲ ಇದೆಯಲ್ಲ ಅಂತ ನಾವು ಕೇಳೋದಕ್ಕಾಗುತ್ತೆ. ನಿಮ್ಗೂ ನೋಡಿ ನಮ್ಮಲ್ಲಿ ಏನೇನ್ ಮಾಡ್ಕೊಡ್ತೀವಿ ಅನ್ನೋದು ಇದೊಂದು ಪಟ್ಟಿ ಇದೆ. ಆ ಪಟ್ಟಿ ನೋಡ್ಕೊಳ್ಳಿ. ನಿಮ್ದು ಆ ವ್ಯಾಪ್ತಿಯಲ್ಲಿ ಬರ್ಲಿಲ್ಲ ನಾವಲ್ಲ, ಬೇರೆ ಇನ್ನೆಲ್ಲಿದೆ ಅಂತ ತಿಳ್ಕೊಳ್ಳಿ, ಅಥವಾ ನಮ್ಗೆ ಗೊತ್ತಿದ್ರೆ ನಾವು ಹೇಳ್ತೀವಿ ಅಂತ ಹೇಳಿ. ಆ ತರದೊಂದು ಬೇಕು, ದಯವಿಟ್ಟು ಅದನ್ನ ಹಾಕ್ಸಿ. ಇಲ್ಲ ಅಂತ ಇದನ್ನ ಬೇರೆ ಇನ್ಯಾವುದಕ್ಕೂ ಟಿಕ್ ಮಾಡ್ಬೇಡ, ಅದಕ್ಕೆ ಬರೀ ಟಿಕ್ ಮಾಡಿ. ಯಾವ್ದು ಇನ್ನೇನು ಪ್ರೂವ್ ಆಗುತ್ತೋ ಅದಕ್ಕೆ ಟಿಕ್ ಮಾಡಿ. ಅವು ಒಟ್ಟು ಎಷ್ಟು ಅಂಶಗಳು ಇಲ್ಲ ಅಂತ ನಾವು ಬರಿಬೇಕಾಗುತ್ತೆ. ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ
ಪ್ರವೇಶ ದ್ವಾರದಲ್ಲಿ ಮತ್ತು ಆವರಣದಲ್ಲಿ ಪ್ರದರ್ಶಿಸಿರುವುದಿಲ್ಲ. ಸಕಾಲದಿಲ್ಲ ಇಲ್ಲ ಅಲ್ವಾ? ಮೇಲೆ ಕಟ್ಟಿದ್ವಿ ಸರ್. ಇಲ್ಲ, ಈ ಸದ್ಯ ಇವತ್ತಿಲ್ಲ ತರ್ಸಾಕಿ. ಯಾಕಂದ್ರೆ ಸಕಾಲ ಅಂದ್ರೆ ಏನು ಜನಕ್ಕೆ ಮಾಹಿತಿ ಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ಗೊತ್ತಿದೆ. ಅದರ ಸಕಾಲದಲ್ಲಿ ನಾವು ಸಕಾಲ ಕಾಯ್ದೆ ಅಡಿಯಲ್ಲಿ ನಾವು ಹಾಕಿದಾಗ ಕೆಲವೊಂದಕ್ಕೆ 7 ದಿವಸದೊಳಗಡೆ, ಕೆಲವೊಂದಕ್ಕೆ 16 ದಿವಸ, ಕೆಲವೊಂದಕ್ಕೆ 21 ದಿವಸ ಈ ತರ ಸೇವೆ ಇರುತ್ತೆ. ಅದ್ರೊಳಗಡೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಆ ಸಂಬಂಧಪಟ್ಟ ಅಧಿಕಾರಿ ಅರ್ಜಿದಾರನಿಗೆ ದಂಡ ಕಟ್ಟಬೇಕು ಅಂತಿದೆ. ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಇನ್ಯಾವುದೋ ಒಂದು ಸರ್ಟಿಫಿಕೇಟ್ ಆಗಲಿ, ನಿಮ್ಮಲ್ಲಿ ಯಾವ್ದಿದೆಯೋ ಅದನ್ನ ನಾವು ಹಾಕಿದ್ಮೇಲೆ 16 2 ವಾರದಲ್ಲಿ ಇವ್ರು ಮಾಡಲಿಲ್ಲ ಅಂದ್ರೆ ಪ್ರತಿ ದಿವಸಕ್ಕೆ 20 ರೂಪಾಯಿ ಅಂತೆ ದಂಡ ನೀವು ಕಟ್ಕೊಡ್ಬೇಕು. ಯಾರಿಗೆ? ಅರ್ಜಿದಾರನಿಗೆ. ಅದ್ ಮಾಹಿತಿನೇ ಇಲ್ಲ ಅಂದ್ಮೇಲೆ ನಿಮ್ಗೂ ಭಯ ಇರೋದಿಲ್ಲ, ಅವನಿಗೆ ಅವನ ಹಕ್ಕನ್ನ ಪಡ್ಕೊಳ್ಳೋಕೆ. ಅದೇನೋ ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾನು ಪೂರ್ತಿ ಹೇಳಲ್ಲ, ಊಟಕ್ಕಿಲ್ದ ಉಪ್ಪಿನಕಾಯಿ ಹಾಗೆ. ಹಾಗಾಗಿ ಹಂಗಾಗ್ಬಾರ್ದು. ನಮ್ಗೆ ಆ ಸಮಯಕ್ಕೆ ಬೇಕು. ಸಮಯಕ್ಕಿಲ್ಲ ಅಂದ್ಮೇಲೆ ಅದು ಟ್ರೈನ್ ಹೋಗ್ಬಿಟ್ಮೇಲೆ ಟಿಕೆಟ್ ತಗೊಂಡಂಗೆ ಜನ ಯಾವುದೇ ಒಂದು ಸೌಲಭ್ಯ ಆ ಸಮಯಕ್ಕೆ ಬೇಕು. ಹಾಗಾಗಿ ನೋಡಿ, ಇವೆಲ್ಲಾನು ಇರ್ಬೇಕಾಗಿದ್ದು ಸಕಾಲದ್ದು ಅದಿಲ್ಲ. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತದ ಸಂಪರ್ಕ ಮಾಹಿತಿಯನ್ನು ಫಲಕವನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿರುವುದಿಲ್ಲ. ಇಲ್ಲೊಂದಿದೆ, ಆದ್ರೆ ಈಗ ಭ್ರಷ್ಟಾಚಾರ ನಿಗ್ರಹ ದಳ ಹೋಗಿ ಈಗ ACB ಬಂದಿದೆ. ಇದೇ ನಂಬರ್ಗಳು ಆಕ್ಟಿವ್ ಇದೆಯೋ ಗೊತ್ತಿಲ್ವಲ್ಲ ನಮ್ಗೆ. ಲೋಕಾಯುಕ್ತದ ಬರ್ಬೇಕು. ಕರ್ನಾಟಕ ಲೋಕಾಯುಕ್ತದ ಅವ್ರದ್ದಿದೆ, ಅವ್ರದೇ ಒಂದು ಬ್ಯಾನರ್ ಕೊಡ್ತಾರೆ. ಈಗ ನಾವು ಇವ್ರದ್ದು ಇದೇ ವಿಚಾರ ಬರ್ಲಿ. ಸೊ ಅದಕ್ಕೆ ಈಗ ಈ ನಂಬರ್ ನಾವು ಫೋನ್ ಮಾಡಿದ್ರೆ ಅದಿಲ್ಲ ಅಂದ್ರೆ ನಾವು ಈಗ ಬಂದವರು ಯಾರೊಬ್ರು, ನೀವಂತಲ್ಲ, ಬೇರೆ ಯಾರೋ ಒಬ್ರು ಲಂಚ ತಗೊಂಡ್ರು ಅಂತ ಕೇಳ್ತಾ ಇದಾರೆ, ಅವ್ನಿಗೆ ಈಗ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು? ಅದಕ್ಕೆ ಲೋಕಾಯುಕ್ತಕ್ಕೆ ಹೋಗ್ಬೇಕು. ಇದು ಭ್ರಷ್ಟಾಚಾರ ನಿಗ್ರಹ ದಳ ಹೋಗಿ ಮತ್ತೆ ಅದು ACB ಏನು ಲೋಕಾಯುಕ್ತದಲ್ಲಿ ಮರ್ಜ್ ಆಗಿದೆ. ಹಾಗಾಗಿ ಇದು ಬದಲಾಗಬೇಕು. ಇಲ್ಲ ಅಂತ ಹಾಕಪ್ಪ ನಾನು ಮೂರನೇದು. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ. ಪರವಾಗಿಲ್ಲ ಅಲ್ವಾ? ಇದೇನ್ ಕೊಠಡಿ ಇದು? ಇದೊಂದು ಹಾಕ್ಸಿ. ಏನ್ ವಿಚಾರಕ್ಕಿದು? ಅಲ್ಲಿ ಇದೆ ಅಲ್ಲ, ಇಲ್ಲಿದೆ ಅಲ್ಲಿದೆ. ಬಟ್ ಇವೆರಡು ಇದಕ್ಕೇನಿಲ್ಲ. ಏನಂತಾರೆ ಪಾರ್ಷಿಯಲ್ಗೆ ಕನ್ನಡದಲ್ಲಿ? ಸಿಬ್ಬಂದಿಯ ಅಧಿಕಾರಿಗಳ ಮೇಲಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಡೆಸಿಗ್ನೇಷನ್ ಇಲ್ಲ. ಇದೆಯಾ? ಟೇಬಲ್ ಮೇಲೆ ಇದೆಯಾ? ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಿರುವುದು. ಹೀಗೆ ಇಟ್ಕೋಬೇಕು. ಇವತ್ತು ಹಾಕಿದ್ದಾರೆ. ನೆಕ್ಸ್ಟ್ ಹೀಗೇನೆ ದಯವಿಟ್ಟು ಇರೋಣ. ಸರ್ಕಾರಿ ಕೆಲಸ ಅನ್ನೋದು ದೇವ್ರು ಕೊಟ್ಟು ಹೊರ ಹಾಕೊಂಡ್ರಪ್ಪ, ಅದನ್ನ ದಯವಿಟ್ಟು ಅದನ್ನ ಹಾಕೊಳ್ಳಿ. ಏನಮ್ಮ ನೀವು ಅಷ್ಟೇ ಟೇಬಲ್ ಇಟ್ಕೊಳ್ಳೋದು, ಇನ್ನೊಂದು ಮಾಡೋದು ಅವೆಲ್ಲ ಮಾಡ್ಬೇಡಿ. ನೀವು ದಲ್ಲಾಳಿಗಳು, ಪುಂಡ್ರು, ಬ್ರೋಕರಿಗಳು ಅಲ್ವಲ್ಲ. ದಲ್ಲಾಳಿ ಏನಪ್ಪ ನೀನು? ಬ್ರೋಕರ್. ಸರ್ಕಾರಿ ನೀನು ಕೊಟ್ಟಿದೆ, ಅದನ್ನ ಹಾಕೊಳ್ಳಿ. ಎಷ್ಟೋ ಕಡೆಗಳಲ್ಲಿ ಅದೇನೋ ಅದನ್ನ ಹಾಕೊಳ್ಳೋದಕ್ಕೆ ನಾಚಿಕೆ ಪಟ್ಕೊಳ್ತಾರೆ. ಹೊರ ಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಅವರು ಧರಿಸಿಲ್ಲ. ಯಾರಿಲ್ಲಿ ಕಾಂಟ್ರಾಕ್ಟ್ ಮೇಲೆ ಇರೋದು? ಹೌದಾ? ವೆರಿ ಗುಡ್. ಇಲ್ಲ ಇಲ್ಲ, ಬೇಡ ಬೇಡ, ಏನ್ ಮಾಡ್ಕೋಬೇಡ, ನಮ್ಗೆ ಅಪ್ಲೈ ಆಗಲ್ಲ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಿಲ್ಲ. ಇದು ನೀವು ಒಂದು ಕೌಂಟ್, ಆ ಥರದ್ದು ಏನಾದ್ರು ಕೌಂಟ್ ಇದೆಯಾ? ಫೀಸ್ ಕಟ್ಸ್ಕೊಳ್ಳೋದು ಬಿಲ್ ಕಲೆಕ್ಟ್ರು. ಬಟ್ ಅಲ್ಲಿ ಈಗ ಜನನ ಮತ್ತು ಮರಣ ಇಷ್ಟು ದಿವಸ ಆದ್ಮೇಲೆ ಇದಕ್ಕಂತ ಇರುತ್ತೆ. ಫೀಸ್ ಕಟ್ಕೊಳ್ಳಿ. ಈ ಸ್ವತ್ತಿಗೆ 50 ರೂಪಾಯಿ ಏನೋ ಇರುತ್ತೆ, 50 + 50 ರೂಪಾಯಿ ಅದೆಲ್ಲ ಹಾಕಿದ್ದೀರಾ? ಈಗ ನಾವು ಪಾಣಿ ತಗೊಳಕ್ ಹೋದಾಗ ತಾಲೂಕು ಆಫೀಸಲ್ಲಿ ಒಂದು ಪಾಣಿಗೆ 10 ರೂಪಾಯಿ 15 ರೂಪಾಯಿ ಇರುತ್ತೆ. ನಾವು ಅಷ್ಟನ್ನೇ ಕೊಡ್ಬೇಕು. ಅಲ್ಲಿ ಇಲ್ಲ ಅಂದಾಗ ಅವ್ನು 50 ರೂಪಾಯಿ ಹೇಳಿದ್ರೆ ನಮ್ಮ ಸದ್ಯ ನಮ್ಮ ಕೆಲಸ ಕೊಟ್ಟು ಬಂದ್ಬಿಡ್ತೀವಿ. ಅದಕ್ಕೆ ನಿಮ್ದು ಸೇವಾ ಶುಲ್ಕದ ಪಟ್ಟಿ ಏನೇನು, ಅದಕ್ಕೇನೆ ಏನೇನು ಸೇವೆ ಕೊಡ್ತೀರ ಅಂತ ಇರ್ಬೇಕು. ಆ ಸೇವೆಗೆ ನಾವು ಉಚಿತನೋ ಅಥವಾ ಅದಕ್ಕೊಂದು ಗೌರ್ಮೆಂಟ್ ಫೀಸ್ ಎಲ್ಲ ನಾಮಿನಲ್ ಅಲ್ವಾ, ಆ ಫೀಸ್ ಎಷ್ಟು ಅಂತ ಇರ್ಬೇಕು. ಅವಾಗ ಏನಾಗುತ್ತೆ, ಜನ ಅಷ್ಟನ್ನೇ ಕೊಡ್ತಾರೆ. ಇಲ್ಲಾಂದ್ರೆ ತಗೊಳ್ಳೋನ್ ಏನ್ ಅನ್ಬಿಡ್ತು ಅನ್ಕೊಂಡ್ಬಿಡ್ತಾನ ಅಂತ ಹೇಳ್ಬೇಕಾದ್ರೆ 500 ರೂಪಾಯಿ ಕೊಟ್ರು ಸುಮ್ಮನೆ ಹೋಗ್ಬಿಡ್ತಾರೆ. 5 ರೂಪಾಯಿ ಕೆಲಸಕ್ಕೆ ಆಗ್ತಾರ ಇಲ್ಲಪ್ಪ. ಅದಕ್ಕೆ ಅದನ್ನೊಂದು ಹಾಕಿ, ಇವತ್ತೇ ಹಾಕಿ ಅದನ್ನ. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದು ಕಂಡು ಬಂದಿದೆ. ಇಲ್ಲ ಅಲ್ವಾ? ಇದಾರಾ? ಎಲ್ಲಿದ್ದಾರೆ? ಕೆಲವೊಂದ್ಸರಿ ಬಂದು ಕುತ್ಕೊಂಡಿರ್ತಾರೆ. ಅದನ್ನ ನೀವು ದಯವಿಟ್ಟು ಕೊಟ್ಟು ಸರ್ ಮಾಡಿ. ಅವರು ಗಮನಿಸಿರುವಂತದ್ದೇ ವಿಚಾರ ಇದೆ. ಹಾಕು, ಕ್ಲಿಕ್ ಮಾಡ್ತಾರೆ, ಪರವಾಗಿಲ್ಲ ಸರ್. ಇವತ್ತಿಲ್ಲ ಅಂದ್ರೆ ಬೇರೆ ದಿವಸ ಇದ್ದಿದ್ದು ಆರೋಪ ಇತ್ತು ಅಂದ್ರೆ ಹಾಕಿ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು ಇಲ್ಲ. ಇಲ್ಲ, ನಾವು RTO ಹೋಗೋದಾಗ ನಮ್ಗೆ ಕಾಣಿಸ್ತಾ ಇತ್ತು. ಇಲ್ಲೇನು ನಿಮ್ಮ ಈ ಕಥೆ ಮಧ್ಯವರ್ತಿಗಳ ಕೊಡೋದು ನೀವು ಹತ್ರ ಕೊಡೋದು ಹೆಂಗಿದೆ? ಹಿಂದೆ ಒಟ್ಟಲ್ಲಿ ನಡೆದಿದ್ಯಾ? ಇನ್ಮೇಲೆ ಮಾಡ್ಬೇಡಿ.
ಕೊಡ್ಬೇಕು, ಅದರ ಆಗ್ಲೇಬೇಕು. ಸಿಕ್ಕ ಹಾಕೊಂಡ್ರೆ ಅವನು ಜೈಲ್ಗೆ ಹೋಗ್ತಾನೆ, ನೀವು ಕೆಲಸ ಕಳ್ಕೊಡ್ತೀರ ಅಲ್ವಾ. ನಿನ್ನೆ ಒಂದ್ ಕಡೆ ನಮ್ಮವ್ರು ಕಾರ್ ಹಿಡಿದಿದ್ದಾರೆ ಯಾವುದೋ ಒಂದು ಟೈಮಲ್ಲಿ, ಅದು ಕಾರು ಡಿಕ್ಕಿ ಓಪನ್ ಮಾಡಿಸಿಲ್ಲ. ಇವಾಗ ಗೊತ್ತಾಗ್ತಿರೋದು ಏನಂದ್ರೆ ಅದ್ರಲ್ಲಿ 1.5 ಕೋಟಿ ದುಡ್ಡು ಹೋಗ್ತಾ ಇತ್ತು ಅಂತ. 2 ಕೋಟಿ ಇದೆ. ಇಲ್ಲ 4 ಕೋಟಿ ಅನ್ಬೇಡಯ್ಯ, ಎಷ್ಟೇ ಆಗ್ಲಿ, ಲಕ್ಷ ಆಗ್ಲಿ, ಅನಧಿಕೃತವಾದದ್ದು ಅಧಿಕೃತ ಅಲ್ವಾ. ಇವರು ಅಷ್ಟೇ, ಯಾರೋ ನೀನ್ ತಗೊಂಡು ಹೋಗಂತ ಯಾವನ ದಳ್ಳಾಳಿ ಕೊಟ್ರೆ ಸರ್ಕಾರಿ ಅಧಿಕಾರಿಗಳು ಏನಕ್ಕಿರೋದು, ಅವರು ಅದನ್ನ ಗೌಪ್ಯತೆಯನ್ನ ಕಾಪಾಡ್ಕೊಳಕ್ಕೆ ಮತ್ತು ಅದನ್ನ ಆಸ್ತಿ ಕಾಪಾಡೋದಕ್ಕೆ. ಇನ್ಯಾರಿಗೋ ದಳ್ಳಾಳಿ ಕೈ ಕೊಟ್ರೆ ಹಂಗ್ ಮಾಡ್ಬೇಡಿ. ಕಚೇರಿಯಲ್ಲಿ ಸಿಸಿಟಿವಿ ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲವಷ್ಟು ಕಡೆ ಮಾತ್ರ ಇರುವುದು. ಕೆಲಸ ಮಾಡ್ತಿದ್ಯಾ ಎಲ್ಲಿದೆ? ಅಲ್ಲಲ್ಲ, ಇಲ್ಲಿ CCTV ಇದೆ ಅಂತೆ ಬಿಡ. ಕೆಲಸ ಮಾಡ್ತಿದ್ರ ಸರಿ ಬೇಡ, ಟಿಕ್ ಹಾಕ್ಬೇಡಯ್ಯ. ರೈಟ್ ಮಾಡಿ ಸರಿ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳುವ ಕುರ್ಚಿಯ ವ್ಯವಸ್ಥೆ ಮಾಡಿರುವುದಿಲ್ಲ. ಈಗ ನಿಮ್ಮ ಆಫೀಸ್ ಒಳಗಡೆನೂ ಇದೆಯಲ್ವಾ, ಬೇರೆ ಬೇರೆಯವ್ರಿಗೆಲ್ಲ ಇಲ್ಲೆಲ್ಲ ಬಂದಾಗ ಇಲ್ಲೇನು ಕೂತ್ಕೊಳ್ಳೋದೇನಿರೋದಿಲ್ಲ. ಆದ್ರೆ ಬಂದವ್ರಿಗೆ ಕೂತ್ಕೊಂಡು ಕೆಲಸ ಮಾಡ್ಕೊಡ್ಬೇಕು. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಂಥ ಕೆಲಸ ಇದ್ರೆ, ಇಲ್ಲಾಂದ್ರೆ ಹಂಗೆ ಬಂದು ಹಂಗೆ ಕೊಟ್ಟು ಹೋಗ್ತಾರೆ ಅಂದ್ರೆ ಪರವಾಗಿಲ್ಲ. ನೀವು ಯಾವ್ದೋ ನಾಳೆ ಗೌರ್ಮೆಂಟ್ ಆಫೀಸ್ಗೆ ಹೋದಾಗ ನೀವು ನಿಂತ್ಕೋ ಅಲ್ಲಿ ಅಂದ್ರೆ ಚೆನ್ನಾಗಿರುತ್ತಾ? ಹಂಗೇನೆ ನಾವು ನಮಗೆ ಬೇರೆಯವ್ರು ಏನ್ ಗೌರವ ಕೊಡ್ಬೇಕು ಅಂದ್ಕೊಳ್ತಾರೆ, ಅದೇ ತರದ ಗೌರವ ನಾವು ಕೊಡ್ಬೇಕು ಅಂತ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಾಗಿರುವುದು, ಆಸನದಲ್ಲಿ ಇಲ್ಲದಿರುವುದು. ಆಗಿದೆ. ಈಗ ನಿಮ್ದು ತಂದಿದ್ಯಾ? ಸುಮಾರು ಸಲ ಇರೋದಿಲ್ಲ. ಏನಾದ್ರು 11 ಗಂಟೆ 12 ಗಂಟೆ ಅಂದ್ರೆ ಅಲ್ಲೆಲ್ಲ ಮೀಟಿಂಗ್ ಅಲ್ಲಿ ಬಯೋಮೆಟ್ರಿಕ್ ಇರುತ್ತಲ್ಲ, ಬಯೋಮೆಟ್ರಿಕ್ ಅಲ್ಲ, ಕಂಪ್ಯೂಟರ್ ಅಲ್ಲಿ ಮಾಡಬೇಕು. ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡಲ್ಲ. ಎಲ್ಲರಿಗೂ ಇಲ್ಲ. ಇವ್ರಿಗೆ PDO ಅವ್ರು ಬಂದು ಸಿಸ್ಟಮ್ ಆನ್ ಮಾಡಿ ಸಿಸ್ಟಮ್ ಅಲ್ಲಿ ತಂದು ಕೊಡ್ಬೇಕಷ್ಟೇ. ಅವ್ರು ಎಷ್ಟು ಅವರ್ ಇದ್ರು ಹೋದ್ರು ಅನ್ನೋದು ಇವಾಗ ಗೊತ್ತಾಗ್ತಾರೆ. ಇವ್ರದ್ದು ಮಿಕ್ಕವ್ರದ್ದು ಬಯೋಮೆಟ್ರಿಕ್ ಇದೆ ಇಲ್ವಾ? ಅದೇ ಇದೇನಪ್ಪ ಎಷ್ಟು? ಯಾಕೆ ನಿಮ್ ಟೈಮಿಂಗ್ಸ್ ಏನು? 10ರಿಂದ 5:30 ಆಚೆ ಹೋಗೋವಾಗ ಒಂದು ಹಾಕೋಬೇಕು. ಮಧ್ಯಾಹ್ನ ಊಟ ಟೈಮಲ್ಲಿ ಅದೇನು ತಂದ್ಕೊಡಂಗಿಲ್ಲ. ತಂದ್ಕೊಡ್ರೆ ಈಗ ನೀವು ಬಿಲ್ ಕಲೆಕ್ಟರ್ಗಳು ಊರೊಳಗಡೆ ಹೋದಾಗ ಆ ಥರಕ್ಕೆ ಏನಾದ್ರು ಇದ್ದಾಗ ಇಲ್ಲಿ ಬರ್ಬಿಟ್ಟು ಫಸ್ಟೇ ಹೋಗಿದ್ರೆ ಆಮೇಲೆ ಬಂದು ಬರೀತೀವಿ. ಇಲ್ಲ ಅಂದ್ರೆ ಬಂದು ಆಮೇಲೆ ತಂದ್ಬಿಟ್ಟು ರೀಸನ್ ಅಲ್ಲೇ ಕೇಳಿದ್ರೆ ಇಲ್ಲಿ ಹೊರಗಡೆ ಅಲ್ಲೇ ಬಯೋಮೆಟ್ರಿಕ್ ಇದೆ. ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಅದನ್ನ ಮೋಸ ಮಾಡೋದಕ್ಕೋಸ್ಕರ ಆಗಲ್ಲ. ಚಲನವಲನ ಮೇಂಟೈನ್ ಮಾಡಿಲ್ಲ. ಅದ್ ಯಾರೋ ಒಬ್ರು ನಮ್ಗಿಂತ ಅಧಿಕಾರಿಗಳು ಬಂದು ಕೇಳ್ತಾರಲ್ವಾ, ಅವಾಗ ಸಸ್ಪೆಂಡ್ ಆಗ್ತಾರೆ ಅಷ್ಟೇ. ಕಚೇರಿ ಆವರಣದಲ್ಲಿ ಮೂವ್ಮೆಂಟ್ ಸಾರ್ವಜನಿಕರಿಗೆ ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ರಲ್ವಾ? ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಈಗ ಅದಕ್ಕೆ ಕೇಳಿದ, ಈಗ ಅವ್ರು ತಂದ್ಕೊಟ್ಟಿದ್ದಾರೆ. ಈಗ ಒಳಗಡೆ ಅಲ್ಲೇನೋ ಒಂದು ವಿಚಾರ ಬಂದಿದೆ, ಹೋಗ್ಬೇಕು, ನಾನು ಈಗ ಹೊರಗಡೆ ಇಂಥ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ನೀವು ಮೂವ್ಮೆಂಟ್ ರಿಜಿಸ್ಟರ್ ಬರ್ದು ಹೋಗ್ಬೇಕಲ್ವಾ? ಬಳಸ್ತಿದ್ದೀರೋ ಇಲ್ವಾ? ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಇದೆ. ಅದೇನಾ ಕೆಲಸ ಮಾಡ್ತಿದ್ಯಾ? ಪವಿತ್ರ ಏನೋ ಇಲ್ಲೇ ಬಂದಿರ್ಬಿಡಿ ಅಂತ. ಕಚೇರಿ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇಬ್ಬರು ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ ಕಾಲಿಟ್ ಇದೆಯಾ? ಏನಾಗಿದೆಯಲ್ರಪ್ಪ? ನೀವು ಅಲ್ಲೇ ಹೋಗ್ತೀರಾ? ಅವ್ರು ಅಲ್ಲೇ ಹೋಗ್ತಾರೆ. ಅದನ್ನ ಹೇಳ್ಬಿಡ್ತೀನಿ. ಅದಕ್ಕೆ ಮಾಡಿರೋ ಬಾತ್ರೂಮ್ ಬಿಲ್ ಮಾಡಿರೋ ಬಾತ್ರೂಮ್ 20 ಬಾತ್ರೂಮ್ ಕಟ್ಬೋದಾಗಿತ್ತು. ಅಷ್ಟು ಬಿಲ್ ಮಾಡಿ 100 ಬಿಡಿದ್ದಾರೆ. ಅದು ನಾನೇ RTI ಎಲ್ಲ ಹಾಕಿದ್ದೀನಿ. ಅದು ನಾನೇ ಕೆಲಸ. ಆ ಬಾತ್ರೂಮ್ ತಂದು ನಿಜ ತಾನೆ? ನೀವಲ್ಲ, ಬಾತ್ರೂಮ್ ಇದೆ. ಬಾತ್ರೂಮ್ ಇದೆ. 1ಕ್ಕೆ 4 ಬಿಲ್ ಮಾಡಿದ್ರು. 1 ಲಕ್ಷ ಮಾಡೋದನ್ನ ತಿಂದವರು ಕಟ್ತಾರೆ. ಇವತ್ತಲ್ಲ ನಾಳೆ ಏನೋ ರೋಗ ಬಂದಾದ್ರೂ ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ PDO ಅಲ್ಲ, ಹಳೆ ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಅದು ಇಲ್ಲ. ಇಲ್ಲಿ ಅಲ್ಲೂ ಇಲ್ಲ. ಇಲ್ಲಿ ಮಾಹಿತಿ ಹಕ್ಕು ಹಾಕುವಂತವ್ರು ಯಾರನ್ನ ಭೇಟಿ ಮಾಡಬೇಕು, ಮತ್ತೆ ಅವ್ರ ಮಾಹಿತಿ ಹಕ್ಕನ್ನ ಅಡಿಯಲ್ಲಿ ನಾವು ಹಾಕಿರೋ ಅರ್ಜಿಗೆ ಇಷ್ಟು ದಿವಸದಲ್ಲಿ ಕೊಟ್ಟಿಲ್ಲ ಅಂದ್ರೆ ಮೇಲ್ಮನವಿ ಎಲ್ಲಿ ಹೋಗ್ಬೇಕು? ನಿಮ್ದು ಇವಾಗ ಹೋಗ್ಬೇಕಲ್ವಾ? ಅದೆರಡು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ. ಸೆಕ್ರೆಟರಿ ಕೊಡೋದಾ? ಮಾಹಿತಿ ಹಕ್ಕು ಅದನ್ನ ಮಾಹಿತಿನ ಅದು ಫಾರ್ಮೆಟ್, ಸ್ಟ್ಯಾಂಡರ್ಡ್ ಫಾರ್ಮೆಟ್ ಯಾವ್ದು ಮಾಹಿತಿ ಹಕ್ಕು ಆಯೋಗದವ್ರು ಕೊಡೋದು, ಅದನ್ನ ತರ್ಸಿ ಹಾಕ್ಸಿ ನೀವೇ ಮಾಡ್ಸಾಕಿ. KIOSಗೆ ಸೌಲಭ್ಯ ಇದ್ದರೂ ಅದು ಕಿಯೋಸ್ಕೋ ಅದಿಲ್ಲ ಬಿಡು, ಇವೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅಲ್ವಾ? ಅದೊಂದು ಕಂಪ್ಯೂಟರ್ ಇಟ್ಟು ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದ್ರಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲೆಲ್ಲ, ನಿಮ್ಮಲ್ಲಿಲ್ಲ ಕಂಪ್ಯೂಟರ್ ಕಿಯೋಸ್ಕೋ. ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿರುತ್ತಾರೆ. ಆಗಿದೆಯೇನಪ್ಪ? ಆಗಿದೆಯಾ? ನಮ್ ದೂರ ಹೇಳಿದ್ದಾರೆ. ಇವತ್ತು ಯಾರು ನಾವು ಈಗೆಲ್ಲ ಇವತ್ತಿಲ್ಲ ಅಲ್ವಾ? ಇದೇ ನಮ್ಮ ಯಾರು ಕೇಳಿದಾರೆ ನಮ್ಮ
ಇವತ್ತಾರು ಕೇಳಿದ್ರೆ ಹೇಳಿ. ಇವತ್ತು ಕೇಳಿಲ್ಲ. ಇವತ್ತೆಲ್ಲ ಯಾರೇ ಆಗ್ಲಿ ಇದಕ್ಕಿಂದೆ ಇಲ್ಲಿರೋ ಅಧಿಕಾರಿಗಳು ಯಾವ ತರ ಕೇಳಿದಾರ ನಿಮ್ಮನ್ನೇ, ಬೇರೆಯವ್ರನ್ನಲ್ಲ. ಪವಿತ್ರ ಹೇಳಮ್ಮ. ಸರಿ, ಅವ್ರೇನು ಸಾರ್ವಜನಿಕ ಅಲ್ಲ, ಅವರು ಇರ್ಲಿ. ನೋಡಪ್ಪ, ಅಯೋಗ್ಯರಿಗೆ ಮುಕ್ಕುಲ್ರಿಗೆ ನಾವು ನ್ಯಾಯ ಕೊಡ್ಸಕ್ಕಾಗಲ್ಲ. ಒನ್ ಟೈಮ್ ಹಾಕಿ ಮೇಲೆ ಸರಿ ಹೋಗ್ತಾರೆ ಪರವಾಗಿಲ್ಲ, ಮುಂದಕ್ಕೂ ಅದೇ ತರ ಇಕ್ಕಿದ್ರೆ ಬೆಕ್ಕ ಗಂಟೆ ಕಟ್ಟೋರು ಯಾರು? ನೌಕರರು ತಮ್ಮ ಕೆಲಸಗಳನ್ನು ಆಮೇಲೆ ಒಂದು ಈಗೆಲ್ಲ ಮೊದಲು ಎಲ್ಲ ಮುಗ್ದೋಗಿದ್ರೆ ಅವರು ಇವಾಗ ಹೇಳಕ್ಕಾಗಲ್ಲ. ಇವಾಗ ಅಕಸ್ಮಾತ್ ಇವಾಗ ನಡೀತಾ ಇದ್ರೆ ಅದು ನಡೀಲಿ, ಟ್ರಾಪ್ ಮಾಡ್ಸೋಣ, ಆವಾಗ ನೋಡಕ್ ಚೆನ್ನಾಗಿರಲ್ಲ. ಆಲ್ರೆಡಿ ಕೊಟ್ಟು ಮುಗ್ದೋಗಿದೆ, ಇನ್ಮೇಲೆ ನನ್ನ ಕೆಲಸ ಇಲ್ಲ ಅಂತ ಬಂದು ಹೇಳ್ತಾರೆ ಕೆಲವೊಂದ್ ಕಡೆ, ಸರ್ ಇವ್ರಿಗೆ ಕೊಟ್ಟಿದ್ದೆ ಸರ್ ನಾನು ಅಂತ ಆಗಿದೆ. ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿರುತ್ತಾರೆ. ಇದೊಂದಷ್ಟು ವಿಳಂಬ ಆಗಿದೆ. ದಯವಿಟ್ಟು ಅದಕ್ಕೆ ನಾಯಿಗಳದ್ದು ಕಸದ್ದು ಕಲಿಸ್ತಾನೆ ಇರ್ತೀವಿ. ಈಗ ಅಲ್ಲ ನಾನು ಹೇಳೋದು ಸರ್, ಈಗ ಅದಲ್ಲ ಅಲ್ಲ ಸೂರ್ಯ ಸಿಟಿ ಒಂದ್ ನಿಮಿಷ ಇರೋಣ. ಮಾಹಿತಿ ಗೊತ್ತಾಗಿದೆಯಲ್ಲ ಅವ್ರಿಗೆ, ಹೇಳಿ. ನಂಬರ್ ಕೊಟ್ಟೆ ನೀವು ಕೊಟ್ಟೆ ಬಂದಿಲ್ಲ. ಟ್ರಿಪಲ್ ಫೈವ್ ಮತ್ತೆ ನಾನೇ ಈಗ ಅದೇನಿದ್ರೆ ಅದನ್ನ ಅಟೆಂಡ್ ಮಾಡಿ ಅಷ್ಟೇ. ನಾವೇ ಹಾಕಿದ್ದೀವಿ ಇಲ್ಲಿವರೆಗೆ ಬಹಳ ನಿಧಾನ. ಎಷ್ಟು ದಿವಸ? 30 ದಿವಸ ಟೈಮ್ ಇರುತ್ತಲ್ಲ. 30 ದಿವಸದ ಮೇಲೆ ಆಗಿದೆ. 30 ದಿವಸ ಆಗಿದ ಮೇಲೆ ಮನವಿ ಆಗಿ ಈಗ ಮನೆ ಬಂದಿದೆ. ಆಮೇಲೆ RTI ಮಾತ್ರ ಕೊಟ್ಬಿಡಿ ತಕ್ಷಣಕ್ಕೆ. ಆಕ್ಚುಲಿ RTI ಗಿಂತ ಮೊದಲು ಈಗ RTI ನಾಟಕ ಆಡ್ತಾರೆ. RTI ಮೊದಲು ನಾವು ಮಾಹಿತಿ ಕೇಳಿದ್ರೆ ಅವಾಗಲೇ ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ರು ಕೆಲವೊಂದ್ ಕಡೆಗಳಲ್ಲಿ. ಈಗ RTI ಅನ್ನೋ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಕೊಡುವಂತದ್ದು ಇದ್ರು ಅದನ್ನ ಬೇಕು ಅಂತ 30 ದಿವಸ ಟೈಮ್ ಇರುತ್ತೆ ಅಂತೆಲ್ಲ ಅಂತ ಮಾಡ್ತಾರೆ. ಹಾಗೆಲ್ಲ ನೀವು ಮಾಡಕ್ ಹೋಗ್ಬೇಡಿ. ಅದು RTI ಬೇರೆ ಕೊಡೋದೇ ತಪ್ಪಿಸ್ಕೊಳ್ತಿದ್ದು ಅವ್ರಿಗೆ. ಆದ್ರೆ ಕೊಡಬಹುದಾದಂತ ಒಂದು ಮಾಹಿತಿಗಳಿದೆ. ಈಗ 14 ಸೆಕ್ಷನ್ 4 ಏನೋ ಬರುತ್ತೆ, ನೀವು ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು, ಅದರದ್ದೆಲ್ಲ ಹಾಕ್ಬೇಕು. ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸುವ ಇದು ಯಾವ ಬೇಕಾದ್ರೂ ಬರ್ಬೋದು. ಆಮೇಲೆ ವಿನಾಕಾರಣ ಅರ್ಜಿಗಳು ಕೊಡುವಂತ ಸಾರ್ವಜನಿಕರಿಗೆ ಎದುರಿಸುವಂತ. ನಿಂದೇನಪ್ಪ ಅದು? ಇದರಲ್ಲಿರೋದಲ್ವಲ್ಲ? ಇಲ್ಲ ಸರ್. 1 2 3 4 5 6 7 8 9 10 11 ಅಪ್ಲೈ ಆಗುತ್ತೆ. ಇವೆಲ್ಲ ಟಿಕ್ ಹಾಕೋದು ಅಪ್ಲೈ ಆಗುತ್ತೆ ಅಲ್ವಾ? 11 ಆಯ್ತು. ಸೊ ಇಲ್ಲಿ ಮೇಲೆ ಗುರುತಿಸಿರುವ ಎಲ್ಲ 11 ಅವ್ಯವಸ್ಥೆಗಳು ಮತ್ತು ಲೋಪದೋಷಗಳನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಯಾರು? ವಿಜಯ ರೆಡ್ಡಿ. ಬನ್ನಮ್ಮ. ಸೆಕ್ರೆಟರಿ ನೀವು ಬನ್ನಿ. ವಿಜಯ್ ಹೆಣ್ಮಕ್ಳು ಬಂದ್ರಮ್ಮ. ಅವ್ರ ಪವಿತ್ರ ಸ್ವಲ್ಪ ಜಾಗ ಬಿಡ್ರಪ್ಪ. ಬರಮ್ಮ ಈ ಕಡೆ. ಲೋಕಲ್ ಅವರು ಕಲಾ ಬೇಡ, ಮುತ್ತನಲ್ಲೂರಲ್ಲಿ ಆಗಿದೆ. ಈಗ ಇದ್ರದ್ದೊಂದು ಜೆರಾಕ್ಸ್ ಮಾಡಿಸಿ ಸ್ವೀಕೃತಿ ಕೊಡೋಣ ಮನುಷ್ಯರು. ಹೇಳಿ, ಈಗ ನಿಮ್ಮ ಕಡೆಯಿಂದ ಏನೋ ಲೋಪದೋಷಗಳಿದೆ PDO ಅವರೇ, ಅದನ್ನ ಯಾವಾಗ ಸರಿ ಮಾಡಿಸ್ತೀರಾ? ಬಾತ್ರೂಮ್ ಡೋರೇ ಇಲ್ಲ, ಎಲ್ಲ ಕಿತ್ತೋಗ್ಬಿಟ್ಟದೆ. ಬಾತ್ರೂಮ್ ಅಲ್ಲಿ ಡೋರೇ ಇಲ್ಲ, ಎಲ್ಲ ಕಿತ್ತೋಗಿದೆ. ಹೌದಾ? ಈಗ ತಾನೇ ಜನ ಚೆನ್ನಾಗಿದೆ. ಇಲ್ಲ ಸರ್, ಎಲ್ಲ ಫುಲ್ ಕಿತ್ತೋಗೈತೆ. ಡೋರೇ ಇಲ್ಲ ಸರ್. ಬಾತ್ರೂಮ್ ಹೆಬ್ಬಾಗಲು ಕಿತ್ತೋಗಿದೆ, ಒಳಭಾಗಗಳು ಇದೆ. ಅಲ್ವೇನಪ್ಪ? ಸೊಸೈಟಿ ಒಂದು ಸೊಸೈಟಿಗೆ 25 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಆದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಅದು ತಡೆ ಹಿಡಿಸಿದ್ದಾರೆ. ಆಮೇಲೆ ಹಂಚಿಕೆ ಮಾಡ್ಕೊಂಡ್ಬಿಟ್ಟವ್ರೆ. ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನಾಗಿದೆ? ಕ್ರಮ ಏನಾಗಿದೆ? ನಿಮ್ ಗಮನಕ್ಕೆ ಬಂದಿದ್ಯಾ? ಈಗ ಒಂದ್ ಕೆಲಸ ಮಾಡೋಣ, ಇವತ್ತೇ ಒಂದು ಆಟಿ ಹಾಕ್ರಿ. ನಾವ್ ಇನ್ನೊಂದ್ ದಿವಸ ಕಂಪ್ಲೇಂಟ್ ಹೇಳ ಒಂಚೂರು. ಮತ್ತೆ ಇನ್ನೊಂದ್ಸಲ ಮಾಹಿತಿ ಕೊಟ್ಟಿರೋದಲ್ಲ ಅವರು. ಇದ್ರ ಮೇಲೆ ಏನೇನ್ ಟಿಪ್ಪಣಿ ಬರ್ದಿದ್ದೀರಾ ನೀವು, ಏನ್ ಆಕ್ಷನ್ ಆಗಿದೆ ಅದ್ರದ ಎಲ್ಲ ಕಡತಗಳನ್ನು ನಮಗೆ ಕೊಡಿ ಅಂತ ಕೇಳಿ. ಕೇವಲ ಇದ್ರ ಬಗ್ಗೆ ಏನಾಗಿದೆ ಅಂತಲ್ಲ, RTI ಅಂದ್ರೆ ಇದೆಲ್ಲ ಮಾಹಿತಿ ಕೊಡಿ ಅಂತ, ಇದು ಏನೋ ಏನ್ ಮಾಡಿದ್ದೀರಾ ಅಂತೆಲ್ಲ
ಇದ್ರ ಬಗ್ಗೆ ಏನೇನು ಕ್ರಮ ತೆಗೆದುಕೊಂಡಿದೆ, ಫೈಲ್ ಮೂವ್ಮೆಂಟ್ ಏನಿದೆ ಅದಕ್ಕೆಲ್ಲನೂ ಏನು ಟಿಪ್ಪಣಿ ಸಮೇತವಾಗಿ ಅವ್ರ ಅಧಿಕಾರಿಗಳು ಟಿಪ್ಪಣಿ ಬರೀತಾರೆ, ಅದೆಲ್ಲ ಸಮೇತವಾಗಿ ಕೊಡಿ ಅಂತ ಹಾಕ. ಇವತ್ತೇ ಮಾಡೋದನ್ನ ಇವತ್ತೇ ಮಾಡಿ. ಇವತ್ತೇ ಮಾಡೋದನ್ನ ಆಗ್ಲೇ ಹೇಳಿದ್ವಲ್ಲ, ಶುಲ್ಕದ ಪಟ್ಟಿ ಇವತ್ತೇ ಹಾಕ್ಸ್ಬೋದಲ್ವಾ? ಯಾರು ಪ್ರಿಂಟ್ ಇದು ಟೈಪ್ ಮಾಡೋರು ಏನಣ್ಣ, ನಿಮ್ದೇನೇನು ಸೇವೆಗೆ ಅಲ್ಲಿ ಏನು ದುಡ್ಡು ಎಲ್ಲಿ ತಗೊಳ್ತಾರ ಆ ಜಾಗದಲ್ಲಿ ಇದಕ್ಕಿಂತ ಶುಲ್ಕ ಅಂತ ಹಾಕಿ, ದಯವಿಟ್ಟು ಅಷ್ಟನ್ನ ಹಾಕಿ. ಆಮೇಲೆ ಅದೇನೋ ಬಾತ್ರೂಮ್ ಅದೆಲ್ಲ ಇದ್ರೆ ಅದು ಸರಿ ಮಾಡಿಸಿ. ಆಮೇಲೆ ಇದನ್ನು ಅಷ್ಟೇ ಭ್ರಷ್ಟಾಚಾರ 2-3 ದಿವಸದಲ್ಲೆಲ್ಲ ತರಿಸಿ ಇವತ್ತು ಬಹಳ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಾಕಿ. ನಮ್ಮ ಕಡೆಯಿಂದ ಶಬಾಷ್ ಅನ್ಸ್ಕೊಳ್ಳಿ. ನಾವೇನಾದ್ರು ನಿಮ್ಗೆ ತೊಂದರೆ ಕೊಡ್ತಾ ಇದೀವ? ಇವತ್ತು ಇವ್ಯಾರಾದ್ರೂ ಬಂದು ನಿಮ್ಗೆ ಏನಾದ್ರು ಬೇರೆ ಕೆಲವೊಂದು ಸಂಘಟನೆಗಳವರು ಕೆಲವೊಬ್ರು ಮಾಡ್ತಾರಲ್ಲ, ಕೆಲವೊಬ್ರು ಪುಡಾರಿಗಳು 5 ಬೆಳಗ್ಗೆ ದುಂಡ ಹಾಕೊಂಡು ಕುತ್ತಿಗೆ ನಾಯ್ಚನ ಹಾಕೊಂಡು ಬಂದು ನಿಮ್ಮ ಕೈಯಲ್ಲಿ ಮಾಡಬಾರ್ದು ಮಾಡ್ತಾರಲ್ಲ. ನಮ್ಮವ್ರು ಯಾವ ತರ ಮಾಡಿದಾರ ಗಂಗಾಧರ್ಗೆ ಅದಕ್ಕೆ ಯಾರಾದ್ರೂ ಬಂದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡಿಸ್ತೀವಿ. ನಾವ್ ಯಾವತ್ತೂ ಅವ್ರ ಪರವಾಗಿ ಬರಲ್ಲ. ಆದ್ರೆ ಅದೇನು ದಾಖಲೆಗೆ ಇಟ್ಕೊಳ್ಳಿ ಅಂತ ಹಿಂಗೂ ಕೇಳ್ತಾರ ಅವರು, ಅದು ಇಟ್ಕೊಂಡು ಮಾಡಿ. ಆದ್ರೆ ಮಿಕ್ಕಾಗೆ ನಮ್ಮವ್ರು ಯಾರೇ ಬರ್ಲಿ, ವಿಶೇಷವಾಗಿ ಸ್ಥಳೀಯರು ಹೊರಗಡೆ ಇರೋರು ಬಂದಿರೋರು ಕೆಲವೊಂದು ಗೊತ್ತಾಗದಿರ್ಬೋದು, ಅದು ನಮ್ಮವ್ರು ಯಾರೇ ಬರ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಬರ್ತಾರೆ, ಅವ್ರಿಗೆ ರೆಸ್ಪಾಂಡ್ ಮಾಡಿ. ಅದೇ ನಾವು 30 ಲಕ್ಷದ್ದು ಆಮೇಲೆ ಪಂಚಾಯಿತಿಗೆ ಸೇರಿಲ್ಲದ ಜಾಗದಲ್ಲಿ ಸರ್ಕಾರಿ ದುಡ್ಡನ್ನ ಬಳಸೋದಕ್ಕೆ ಅವಕಾಶ ಇದೆಯಾ? ಅದನ್ನ ಆಕ್ಚುಲಿ ಲೋಕಾಯುಕ್ತ ಸರಿಯಾಗಿ ನಮ್ಮ ಲೋಕಾಯುಕ್ತ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮ್ಮ ಸಂಬಳದಿಂದ ವಸೂಲಿ ಮಾಡಬೇಕು. ಯಾಕಂದ್ರೆ ಜನರ ತೆರಿಗೆ ಹಣ ಅಲ್ವಾ, ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಈ ತರಕ್ಕಾಗಿದ್ದಾಗ ಅಧಿಕಾರಿಯ ಇದರಲ್ಲಿ ಯಾವ್ದ್ರಲ್ಲಿ ಸಂಬಳದಲ್ಲಿ ಹಿಡ್ಕೊಂಡು ಕೊಡ್ಬೇಕು ಅಂತೆಲ್ಲ ಆಗಿದೆ. ಅದಕ್ಕೆ ಬೇರೆ ಬೇರೆ ತರದ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಷನ್ ಆಗುತ್ತೆ. ಹಾಗಾಗಿ ಅದೇನಿದೆ ನೋಡ್ಕೊಳ್ಳಿ. ಸರ್ಕಾರದ ದುಡ್ಡು ಅದು ಸರ್ಕಾರದ ಜನರ ಆಸ್ತಿ ಆಗುತ್ತೆ, ಜನರ ಉಪಯೋಗಕ್ಕೆ ಬರ್ತದೆ. ಬಟ್ ಯಾವ್ದೋ ಒಂದು ಖಾಸಗಿ ಆಗಿ ಅದನ್ನ ಯಾರ್ಯಾರಿಗೂ ಹಂಚಿಕೆ ಮಾಡಿ ಜನರು ಉಪಯೋಗಕ್ಕೆ ಮಾಡಿದ್ರು ಗೌರ್ಮೆಂಟ್ ಜಮೀನಲ್ಲಿ ಮಾಡಿದಿರ ಪ್ರೈವೇಟ್ ಅಲ್ಲಿ ಮಾಡಿದಿರ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಸರಿ, ಅದನ್ನ ಮತ್ತೆ ನನ್ಗೆ ಕಾನೂನು ಗೊತ್ತಿಲ್ಲ, ಅದೇ ನೀವೇನ್ ಹೇಳ್ತಿದ್ರೆ ಅವ್ರೇನ್ ಹೇಳ್ತಿದ್ರಿ ಅಂತ. ಆದ್ರೆ ಶಾಶ್ವತವಾದ ಕಾಮಗಾರಿನೋ ಇನ್ನೊಂದು ಏನೋ ಮಾಡ್ಬೇಕನ್ನೋ ಎಲ್ಲಿ ಮಾಡ್ತೀರಾ? ಸರ್ಕಾರಿ ಜಾಗದಲ್ಲಿ ಮಾಡ್ಬೇಕು. ಇಲ್ಲ ಅವರಿಂದ ನೀವು ತಗೊಂಡಿರೋದಕ್ಕೆ ಲೀಸ್ಗೂ ಅಗ್ರಿಮೆಂಟ್ ಇರಬೇಕು ಅಲ್ವಾ? ಅದನ್ನ ಬಿಟ್ಟು ಬೇರೆ ಏನಾದ್ರು ಯಾವ್ದೋ ಒಂದು ಟೈಮಲ್ಲಿ ಅವನ ಅಧ್ಯಕ್ಷ ಹೇಳ್ದ, ಇನ್ಯಾರೋ ಹೇಳಿದ್ರು ಅವ್ರು ಹೇಳಿದ್ರು ಅಂತ ಹೇಳಿ ಮಾಡಿದ್ರು ಕೊನೆಗೆ ಸಿಗ್ನೇಟರಿ ಸೈನಿಂಗ್ ಅಥಾರಿಟಿ ಯಾರಿದೆ ನಿಮಗೆ, ನಿಮ್ಮ ಮೇಲೆ ಬರುತ್ತೆ, ಅವ್ರ ಮೇಲೆ ಬರೋದಿಲ್ಲ ಅಲ್ವಾ? ಕಾನೂನು ಯಾರು ಮೇಲೆ ನಿರ್ಮಿಸ್ತಾರೆ, ಯಾರು ಸಹಿ ಮಾಡಿ ಅಪ್ರೂವ್ ಮಾಡಿರ್ತಾರೆ ಅವ್ರಿಗೆ. ಅದಾಗದೆ ಇರೋ ನೋಡ್ಕೊಳ್ಳಿ. ಇದು ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಗ್ರಾಮ ಪಂಚಾಯತ್, ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗುವಾಗ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, 15 ವರ್ಷದಿಂದ ಬೆಳ್ಳಂದೂರು ಗ್ರಾಮ ಪಂಚಾಯತಿ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯತಿ. ಅಲ್ಲೊಬ್ರು ಜಗನ್ನಾಥ್ ಅಂತ ದೊಡ್ಡ ಹೋರಾಟಗಾರ, ಅವರು ಆವತ್ತಿಗೆ 2005ನೇ ಇಸ್ವಿಗೆನೆ ಇಡೀ ಸೇವೆಗಳನ್ನೆಲ್ಲ ಕಂಪ್ಯೂಟರೈಸ್ ಮಾಡಿದ್ರು. ಅಧ್ಯಕ್ಷರಿಗೆ ಸಹಕಾರ ಯಾರು ಕೊಟ್ಟಿರ್ತಾರೆ? PDO ಕೊಟ್ಟಿರ್ತಾನೆ, ಅವತ್ತು ಅಧ್ಯಕ್ಷ ಮಾಡಕ್ ಸಾಧ್ಯ. ಹಾಗಾಗಿ ಅವತ್ತು ಅಧಿಕಾರಿ ಜನಪ್ರತಿನಿಧಿ ಇಬ್ರು ಸೇರ್ಕೊಂಡು ಅದನ್ನ ಮಾಡಿದ್ರು. ಇವತ್ತು ಕೆಲವು ಕಡೆ ದುಡ್ಡು ಕೊಟ್ಟು ಮಾದರಿ ಗ್ರಾಮ ಪಂಚಾಯತಿ ಅಂತ ಹಾಕ್ಸ್ಕೊಳ್ತಾರೆ ರಾಜಕೀಯಕ್ಕೆ. ಆದ್ರೆ ಅದೇನು ಮಾದರಿ ಏನೋ ಇರೋದಿಲ್ಲ ಅಲ್ಲಿ. ಯಾವ್ದಾದ್ರು ಮಾದರಿ ಗ್ರಾಮ ಪಂಚಾಯತಿ ದೊಡ್ಡ ಪಂಚಾಯತಿ ಅಂತ ಹೇಳ್ತಿದ್ದವರು ಅದೇನು JCB ಇಲ್ಲ, JCBಗೆ ಎಷ್ಟೋ ಲಕ್ಷ ಕೋಟಿ ದುಡ್ಡು ಕೊಟ್ಟಿರೋದು. ಹಾಗಾಗಿ ಅಂತದಲ್ಲ, ಅವೆಲ್ಲ ಬರೀ ಪೋಖ್ರಿ ಕೆಲಸಗಳು ಮಾಡೋಂಥವ್ರು. ಆದ್ರೆ ನೀವು ಒಳ್ಳೆ ಮಾದರಿ ಗ್ರಾಮ ಪಂಚಾಯತಿ ಮಾಡಿ. ನೀವೆಲ್ಲ ಏನ್ರಪ್ಪ, ಇವರು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ನೀವು ಸಹಕಾರ ಕೊಡ್ಬೇಕಲ್ವಾ? ಅದೇನೋ ಏನೋ ಹೇಳ್ತಾರೆ, ಅದೇನೋ ಒಂದು ಗಾದೆ ಇದೆ, ಅಣ್ಣ ನಮ್ಮವನು ಅತ್ತಿಗೆ ನಮ್ಮವಳು ಅನ್ನೋ ತರಕ್ಕೆ. ಅಣ್ಣ ಒಳ್ಳೆಯವನು, ಅತ್ತಿಗೆ ವಸೂಲಿ ಆಗ್ಬಿಟ್ರೆ ಮರ್ಯಾದೆ ಹೋಗೋದು ಅವ್ರಿಗೆ. ಅಂದ್ರೆ ಸುಮ್ಮನೆ ಅದು ನಲ್ಲತಂಗ ದೇವಿ ಕಥೆ ಹೇಳ್ತೇನೆ ನಾನೆಲ್ಲ ಹಂಗೆ ಹೇಳಲ್ಲ. ನಾವು ಬೇರೆ ಬೇರೆ ತರಕ್ಕೆ ನಲ್ಲತಂಗ ದೇವಿ ಗುರುರಾಜ ನಾಯ್ಡು ಹೇಳಿದ್ರಲ್ಲಿ ಬರುತ್ತೆ ಹಂಗೆ. ಹಾಗಾಗಿ ನಿಮ್ಮ ಮೇಲಧಿಕಾರಿ ಒಳ್ಳೆಯವರಿದ್ದು ನೀವು ಕಳ್ಳರು ಕದೀವ್ರು ಆಗಿದ್ರೆ ಹೆಸರು ಕೆಡೋದು ಅವ್ರಿಗೇನೆ. ಹಾಗೇನೆ ಅವ್ರ ಸರಿ ಇಲ್ಲ ಅಂದ್ಮೇಲೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ ಅವ್ರು ಸರಿ ಮಾಡ್ಬೇಕು. ಅವ್ನು ತಪ್ಪು ಮಾಡ್ತಾ ಇದ್ದಾನೆ ಅಂತ ನೀವು ತಪ್ಪು ಮಾಡಕ್ ಹೋಗ್ಬಾರ್ದು. ಕಾನೂನು ಬರವಣಿಗೆಯಲ್ಲಿ ಬರ್ಕೊಡಿರ್ಬೇಕು. ನೀವೇನೇ ಆದೇಶ ಇರಲಿ, ಬಾಯಿ ಮಾತಿನ ಬೇಡ, ಬರವಣಿಗೆಯಲ್ಲಿ ಕೊಡಿ, ನಾನು ಅದನ್ನ ಮಾಡ್ತೀನಿ, ನೀವು ತೀರ್ಮಾನ ತಗೊಳ್ಳೋಂಥದ್ದಾಗಿದೆ. ಹಾಗೆ ಮಾಡ್ಕೊಂಡು ಇವೆಲ್ಲ ಇದೇ ಊರವ್ರಲ್ವೇನಪ್ಪ, ಇದೇ ಗ್ರಾಮ ಪಂಚಾಯತ್ ವ್ಯಾಪ್ತಿರಲ್ವಾ? ಒಳ್ಳೆ ಊರ್ ಕಟ್ಕೊಂಡ್ರೆ ನೀವು ನಿಮ್ಗೆ ಬೆಲೆ ಇಲ್ವೇನಪ್ಪ, ಮಾಡ್ಕೊಡ್ರಣ್ಣ ಮಾಡಿ. ಆಮೇಲೆ ಇನ್ನೊಂದು, ಈಗ ಲೋಕಾಯುಕ್ತ 25 ಲಕ್ಷದ ಇದರಲ್ಲಿ 2 ಅಂಗಡಿ ಪ್ರೈವೇಟ್ ಅವ್ರು ಬಿಟ್ಟಿದ್ದಾರೆ, 2 ಅಂಗಡಿ ಸರ್ಕಾರ ತಗೊಂಡಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ? ಈಗ ಪ್ರೈವೇಟ್ ಅವ್ರು ಬೀಗ ಹಾಕಿಟ್ಕೊಂಡಿದ್ದಾರಲ್ಲ, ಯಾಕೆ ಈಗ ಹಾಕಿಟ್ಕೊಂಡಿದ್ದಾರೆ? ಕಟ್ಟಿರೋ ಕಟ್ಟಡದಲ್ಲಿ 2 ಅಂಗಡಿ ಸರ್ಕಾರಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೆರಡು ಅಂಗಡಿ ಯಾಕೆ ಬೀಗ ಹಾಕಿದ್ದಾರೆ? ಅದನ್ನು ಸರ್ಕಾರ ಉಪಯೋಗಿಸಬಹುದಲ್ಲ?
ಆಮೇಲೆ ನಮ್ದೇ ತೆರಿಗೆ ಹಣ ಇನ್ನೊಂದು ನಿಮಿಷ, ಅದನ್ನ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ನೀವು? ನಿಮ್ದೇ ಇದೆ ಅವರು, ಮತ್ತೆ ಅದಕ್ಕೆ ಸರ್ಕಾರದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಇಟ್ಟಿದ್ದೀರಾ. ಆದ್ರೆ ಇವಾಗ ಅದನ್ನ ನೀವು ಟೆಂಡರ್ ತಂದು ಅಥವಾ ಮಾಹಿತಿ ಕೊಟ್ಟು ಏನಂತಾರೆ ಆಕ್ಷನ್ ಹಾಕಿನೋ ಕೊಡ್ಬೇಕಲ್ವಾ? ಒಂದು ದಿವಸದ ನೀವು ಸ್ವಂತದ್ದೇ ಆಗಿದ್ರೆ ಆ ತರದ್ ಏನಾದ್ರು ಇದ್ರೆ ನೀವು ಕೊಡ್ತೀರಾ? ನಾವು ನಮ್ದೇ ಮನೆ ಕಟ್ಕೊಂಡು 4 ಮನೆ ಕಟ್ಕೊಂಡು ಬಾಡಿಗೆ ಕೊಡದೆ ಬಿಡ್ತೀವಾ? ಬಿಡಲ್ಲ. ಅದಕ್ಕೆ ಈ ಕಡೆ 2 ಏನಾದಿದ್ರೆ ಹೇಳಿ, ಪರವಾಗಿಲ್ಲ. ದೇಶಕ್ಕಾಗಿ ನೀವು ನಿಮ್ಮ ಸೇವೆಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. 4 ಸೈಟ್ 2005 ಇದುವರೆಗೂ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲೆ ಈ ಖಾತಾ ಇವರೇ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಇಲ್ಲೇ ಆಗಿದೆ, DC ಕನ್ವರ್ಷನ್ ಆಗಿದೆ. ಈಗ ಅವ್ರು ಯಾರೋ ಕ್ರಿಯೇಟ್ಗಳು ಬಂದ್ಬಿಟ್ಟು ಮೈದೂರಲ್ಲಿ ಅವರೆಲ್ಲ ಬಂದ್ಬಿಟ್ಟು ರಾತ್ರಿ ಬಂದು ನಾವು ಹಾಕಿ ಕಾಂಪೌಂಡ್ ಎಲ್ಲ ಹೊರದಾಕಿ ಇವರು ಫೆನ್ಸಿಂಗ್ ಎಲ್ಲ ಹಾಕೊಂಡು ನಮ್ದು ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡು ಸಾಲೇ ಇರೋದಕ್ಕೆ ಇವತ್ತ ತಿರ್ಗಾ ಮತ್ತೆ ಅದನ್ನೇ ಮತ್ತೆ ಖಾತಾ ಮಾಡಿಸಿದ್ದಾರೆ. 4 ವರ್ಷ ಅಂತ ಹೇಳ್ಬಿಟ್ಟು ಲೀಕೇಜ್ ಆಗಿರ್ತಲ್ಲ, ಲೀಕೇಜ್ ಆಗ ಪ್ರಮೋಷನ್ ಮಾಡಿದ್ದಾರೆ. ಪ್ರಮೋಷನ್ ಆಗಬೇಕು ನಾವು ಖಾತೆ ಮಾಡೋಣ. 4 ಗಂಟೆ ಏನು ಪ್ರಮೋಷನ್ ಆಗಿದೆಯೋ ಅದನ್ನು ನಾವು ಖಾತೆ ಮಾಡಿದ್ದೀವಿ. ಇವನು ಬಂದು ಪ್ರಮೋಷನ್ ನೀವು ಎಕ್ಸ್ಪೆಕ್ಟ್ ಮಾಡಿ ನೀಟಾಗಿ ಹೇಳ್ತಾ ಇಲ್ಲಿ ನಿಮ್ ಕಡೆಯಿಂದ ತಪ್ಪಾಗಿದ್ಯಾ? ನೀವು ಹಂಗೆ ಹೇಳ್ಬಿಡಿ ಸರ್. ನಾನು ಇವ್ರದ್ದು DC ಅವ್ರ ಪ್ರಮೋಷನ್ ಆದ್ಮೇಲೆ ಸರ್ ನಾವು ಖಾತೆ ಮಾಡಲೇಬೇಕಲ್ಲ ಸರ್. ಅಲ್ಲಿ ತಪ್ಪಾಗಿದೆ, ದೊಡ್ಡ ಮಟ್ಟದ ತಪ್ಪಾಗಿರೋದು ಇವ್ರು ಹೇಳ್ತಾರಲ್ಲ. ಪಂಚಾಯತ್ ಈಗ ಇವ್ರಿಗೆ ಕಾನೂನು ಪ್ರಕಾರ ಏನಿದೆಯಪ್ಪ ಇವ್ರು ಹೇಳ್ತಾರೆ ಸರ್ ಒಂದೇ ಸುತ್ತಿಗೆ ಅನ್ನ, ನಾನು ಅದೆಲ್ಲ ಕೇಳ್ತಿರೋದು. ಈಗ ಈ ತರ ಸಮಸ್ಯೆ ಆಗಿರೋವಾಗ ಕಾನೂನು ಪ್ರಕಾರ ಇವ್ರಿಗಿರೋ ಅವಕಾಶಗಳೇನು ಕಾನೂನಿನ ಪ್ರಕಾರ ಅಂತ ಕೇಳ್ತಾರೋ. ನಾನು ಇವ್ರು ತಪ್ಪು ಮಾಡಿದ್ದಾರೆ ನೀವು ತಪ್ಪು ಮಾಡಿದ್ದಾರೆ ಅಂತಲ್ಲ, ಮುಂದಕ್ಕೆ ಪರಿಹಾರಕ್ಕೆ ಎಲ್ಲಿ ಹೋಗ್ಬೇಕು? ಅದಕ್ಕೆ ಕಾನೂನಲ್ಲಿ ನೀವು ಇದೇ ತರಕ್ಕೆ ನಂದಲ್ಲ ಜವಾಬ್ದಾರಿ ಅನ್ಬಾರ್ದು. ಏನ ಅನಿಲ್ ಏನಾರು ಇಲ್ಲ, ಅವ್ರೇನಾದ್ರು ಹೇಳ್ಕೊಳ್ಳಿ. ಇಲ್ಲ ನಾವದೇ ಒಂದು ನಿಮಿಷ, ಅದು ನಿಮ್ ಕಡೆಯಿಂದ ತಪ್ಪಾಗಿದ್ರೆ ಸರಿ ಮಾಡಿ. ನಿಮ್ಮ ವ್ಯಾಪ್ತಿಗೆ ಬರಲ್ಲ ಅಂದಾಗ ನೀವೇನ್ ಮಾಡ್ಬೇಕು? ಇದು ನಮ್ ವ್ಯಾಪ್ತಿಗೆ ಬರಲ್ಲ, ದಯವಿಟ್ಟು ನೀವು ಇದನ್ನ ಬೇರೆ ಕಡೆ ಹೋಗಿ. ಅದನ್ನ ನಮ್ಮ ಹತ್ರ ಬರಬೇಡಿ ಅಂದ್ರೆ ಒಂದೇ ಸುತ್ತಿಗೆ 2 ಖಾತೆ ಕೊಟ್ಟಿರೋದು ಅದಕ್ಕೆ ಮಾತಾಡ್ಬೇಕು. ಅಷ್ಟೇ. ಅದು ನಮ್ಮ ಪಾರ್ಟ್ ಅಲ್ಲ. ಪ್ರಮೋಷನ್ ಬೇರೆ ಇದೆ. ಅದನ್ನ 2ನೇ ಸುತ್ತು ಮಾಡಿರೋರು ಯಾರು? ನೀವೇನಾ? ಪ್ರಮೋಷನ್ ಮಾಡಿ ನಾವು ಕೊಟ್ಟೆ ಖಾತೆ ಕೊಟ್ಟಿದ್ದೇವೆ. ಅದಕ್ಕೆ ಪ್ರಮೋಷನ್ ಖಾತೆ ಕೊಟ್ಟೇಬೇಕು. ಆಗುತ್ತೆ, ಇಂಥವೆಲ್ಲ ಆಗುತ್ತೆ. ಕೇಳಿಸ್ಕೊಳ್ಳೋಣ. ನೀನೇನಪ್ಪ ಅನಿಲ್, ಕೇಳಿಸ್ಕೊಳಪ್ಪ, ಸಮಸ್ಯೆ ಇಲ್ಲ. ನೀನ್ ಯಾರು ಹಿಡಿದು ನಾವಾಗ್ಲಿ ಇವರಾಗ್ಲಿ ಜೈಲ್ಗೆ ಆಗ್ತಾ ಇಲ್ಲ. ಆದ್ರೆ ಅವ್ರಿಗೊಂದು ಗಾಬರಿ ಇರುತ್ತೆ. ಅವರು ಸೈನ್ಯ ಸೇರಿ ದೇಶಕ್ಕಾಗಿ ಹೋರಾಡಕ್ಕೆ ಹೋಗಿದ್ರೆ ಪ್ರಾಣ ಹೋಗ್ತಾ ಇತ್ತು. ಬಂದಿದ್ದಾರೆ ಅಂತವ್ರು ಸೈನ್ಯದಲ್ಲಿ ನಾಡ್ ಕಟ್ತಿರೋರಿಗೆ ನಾವು ಇದೆಲ್ಲ ಮಾಡಬಾರ್ದು. ಆಮೇಲೆ ಆಗಿರುತ್ತೆ, ಇಂಥವಾಗುತ್ತೆ. ಗಂಗಾಧರ್ ಅವರೇ, ಇಂಥದ್ದಾಗುತ್ತೆ. ಆದ್ರೆ ನೀವು ಅದನ್ನ ಪ್ರಾಮಾಣಿಕವಾಗಿ ನಿಮ್ಮ ವ್ಯಾಪ್ತಿಯಲ್ಲಿದ್ರೆ ಸರಿ ಮಾಡಬೇಕು. ಇಲ್ಲ ಇದರ ಮೇಲೆ ಇವರಿಗೆ ಪರಿಹಾರ ಎಲ್ಲಿದೆ ಅಂತ ತಿಳಿಸ್ಕೋಬೇಕು. ಅವ್ರಿಗೆ ಗೊತ್ತಿರುತ್ತಾ? ಡಾಕ್ಟರ್ ಕೆಲಸ ನಾನು ನೀವು ಮಾಡಕ್ಕಾಗುತ್ತೇನಪ್ಪ? ಈಗ ಕಂದಾಯ ನಿನ್ನ ವಿಚಾರಕ್ಕೆ ಬಂದಾಗ ನೀನೇನ್ ಮಾಡ್ಬೇಕು? ನಿಂದು ಕರೆಕ್ಟ್ ಆದ ಮಾಹಿತಿ ದಾರಿ ತಪ್ಪಿಸದೆ ಯಾವ್ದೋ ಲಾಭ ನಷ್ಟ ಯೋಚನೆ ಮಾಡದೆ ನೀನೇನ್ ಮಾಡ್ಬೇಕು? ಅವ್ರಿಗೆ ಕರೆಕ್ಟ್ ಆದ ಮಾಹಿತಿ ಕೊಡ್ಬೇಕು. ಅವ್ರು ಹೋಗಿ TC ಆಫೀಸ್ ಹತ್ರ ಹೋಗ್ಲಿ, ನಿನ್ನ ವ್ಯಾಪ್ತಿ ಬಂದ್ರೆ ನೀನೇ ಮಾಡ್ಬೇಕು ಅಷ್ಟೇ ನಾವು ಕೇಳ್ತೀವಿ. ಅದಕ್ಕೆ ಅವರು ಸರ್ ಕೇಳಿಸ್ಕೊಳ್ಳಿ ಅವ್ರು ಏನ್ ಹೇಳ್ತಾರೆ ಅಂತ. ಇವ್ರು ವ್ಯಾಪ್ತಿಗೆ ಬಂದ್ರೆ ಅವ್ರು ಮಾಡ್ತಾರೆ. ಒಳ್ಳೆ ಜನ ಇದಾರೆ. ಯಾವಾಗ್ಲೂ ಜನ ಆಮೇಲೆ ತಿನ್ಲೇಬೇಕಾಗಲ್ಲ, ಅನ್ನ ತಿನ್ಲೇಬೇಕಲ್ವಾ? ಕೆಲವೊಂದು ವ್ಯವಸ್ಥೆಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅನ್ನೋದ್ ಬದಲಿಗೆ ಪಾಪ ಇವ್ರು ತಿನ್ಬೇಕು ಅಂತಲ್ಲ, ದೊಡ್ಡ ಮನುಷ್ಯರು ಕಳ್ಳರು ತಿನ್ರಣ ಅಂತ ಇಟ್ಬಿಡ್ತಾರೆ. ಅದೇನಾಗ್ಬಿಡುತ್ತೆ ಕೆಲವೊಂದ್ಸಲ ಅದನ್ನೇ ತಿಳಿದೇ ವಿಧಿಲ್ದಂಗೆ ಆಗ್ಬಿಡುತ್ತೆ. ಆದ್ರೆ ಅಂತ ತಿಳಿ ಎಲ್ಲಾ ಜನರು ಕೆಟ್ಟವರಲ್ಲ, ಎಲ್ಲೂ ಪ್ರಾಮಾಣಿಕರು ಒಳ್ಳೆಯವ್ರು ಇರ್ತಾರೆ. ಆದ್ರೆ ಯಾವ್ದೋ ಸಂದರ್ಭಕ್ಕೆ ಅವ್ರ ಬಗ್ಗಿರ್ಬಹುದು ಅಥವಾ ದಾರಿ ತಪ್ಪಿರ್ಬಹುದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಒಳ್ಳೆ ದಾರಿ ತರೋ ಕೆಲಸ ಮಾಡ್ತಾ ಇದೀವಿ. ಗಂಗಾಧರ್ ನಿಮ್ಮನ್ನೆಲ್ಲ ಕೊಚ್ಬಿಡ್ಬೇಕು, ಕೊಂಡ್ಬಿಡ್ಬೇಕು, ಇವರೆಲ್ಲ ಇನ್ನೇನೋ ಮಾಡ್ಕೊಂಡಿದಾರೆ ಅಂತಲ್ಲ. ಒಳ್ಳೆ ದಾರಿಲಿ ಹೋದ್ರೆ ದೇಶ ಕಟ್ಟೋಣ. ನಿಮ್ಮ ಮಕ್ಕಳು ನಾಳೆ ಯಾವ ದೇಶದಲ್ಲಿ ಬದುಕ್ತಾರೆ? ಪಾಕಿಸ್ತಾನದಲ್ಲ? ನಿಮ್ಮ ಮಕ್ಕಳು ಬಾಂಗ್ಲಾಗ್ ಹೋಗ್ತಾರೇನಪ್ಪ? ಏನಾಗಿದೆ ನೋಡ್ತಾ ಇದೆಯಲ್ಲ, ಬಾಂಗ್ಲಾದಲ್ಲಿ, ನೇಪಾಳಲ್ಲಿ, ಕಾಠ್ಮಂಡು, ಇದ್ರಲ್ಲೆಲ್ಲ, ಶ್ರೀಲಂಕಾದಲ್ಲೆಲ್ಲ. ನಮ್ಮ ದೇಶನೇ ಚೆನ್ನಾಗಿರೋದು. ನಮ್ಮ ಮಕ್ಳು ಇಲ್ಲೇ ಹುಟ್ಟಬೇಕು, ಇಲ್ಲೇ ಬೆಳಿಬೇಕು. ಹಾಗಾಗಿ ನೀವು ಒಳ್ಳೆ ವ್ಯವಸ್ಥೆ ಕಟ್ಟಲಿಲ್ಲ ಅಂದ್ರೆ ಇಲ್ಲಿರ್ತಾರ? ಅದಕ್ಕೆ ಚೆನ್ನಾಗಿ ಮಾಡಿ. ಅದೇನಾದ್ರು ಸಮಸ್ಯೆಗಳು ಆಮೇಲೆ ಜಮೀನು ಗೀಟ ತಗೊಂಡಿರೋರಿಗೆ ಅವ್ರಿಗೆ ಅಂತ ಬಂದು ಇದೇ ತರಕ್ಕೆ ಎಷ್ಟೋ ಕಡೆ ದಬ್ಬಾಳಿಕೆ ಮಾಡಿ ಜಿಸ್ಕಿ ಲಾಟಿ ಉಸ್ಕಿ ಬಯಸ್ ಅಂತ ಹಿಂದಿನಲ್ಲೂ ಬಹಳ ಫೇಮಸ್ ಗಾದೆ. ಅಂದ್ರೆ ಏನು? ಶಕ್ತಿ ಯಾವನ್ ದೊಣ್ಣೆ ಕೋಲು ಇದೆಯೋ ಅವನೇ ಎಮ್ಮೆ. ನೀನ್ ಎಮ್ಮೆ ಸಾಕಿದ್ರೆ ನಿಂದಲ್ಲ ಎಮ್ಮೆ. ನಾನ್ ಬಂದು ಮಗನೇ ಇದು ಎಮ್ಮೆ ಬಿಡೋ ನಂದು ಅಂತೇಳಿ ನಿನ್ ಗರಡಿಗೆ ಇಟ್ರೆ ಎಮ್ಮೆ ಯಾರ್ದು? ನಂದಾಗ್ಬಿಡುದು. ಅಂತದಾಗ್ತಾ ಇದೆಯಲ್ಲಪ್ಪ. ಅವ್ರದ್ದಲ್ಲ ಜಮೀನ್ಗೆ ಹೋಗಿ ಕಳ್ಳರು ಕದಿಮ್ರು ಬಲಾತ್ಕಾರ ಮಾಡಿ ರೋಪ್ ಹಾಕಿ ಇನ್ನೊಂದ್ ಮಾಡಿ ರೋಡಿಗಳನ್ನ ಬಿಟ್ಟು ಮನೆ ಖಾಲಿ ಮಾಡಿಸಿಲ್ವ? ನಮ್ಮೂರುಗಳಲ್ಲಿ ಆಗಿಲ್ವಾ?
ಒತ್ತುವರಿ ಮಾಡ್ಕೊಂಡು ಯಾವನಾದ್ರು ಬಂದ್ರೆ ಕಾಲ್ ಮುರಿತೀನಿ ಅಂತ ಹೇಳಿಲ್ಲ, ಇನ್ನೊಂದು ಕೇಸ್ ಹಾಕ್ತೀನಿ, ಆ ಕೇಸ್ ಹಾಕ್ತೀನಿ, ಡೌರಿ ಕೇಸ್ ಹಾಕ್ತೀನಿ, ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತೆಲ್ಲ ಇಟ್ಕೊಂಡು ಮಾಡ್ತಾ ಇಲ್ವಾ? ಮಾಡಿದ್ದಾರೆ. ಹಾಗಾಗಿ ಭಯ ಇರುತ್ತೆ ಅವ್ರಿಗೆ. ಆ ಭಯ ನಿವಾರಣೆಗಲ್ಬೇಕಪ್ಪ ನೀವಿರೋದು. ಏನಕ್ಕೆ ನಿಮ್ಗೇನು ಭಯ ಇದೆಯಾ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ಭಯ ನಿವಾರಣೆ ಮಾಡ್ರಿ. ಅವ್ರು ಬಂದಾಗ ಆಯ್ತು ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ನೀರು ಕುಡೀರಿ ಸರ್, ಎಲ್ಲ ಒಂದೇ ಒಂದು ಕಪ್ ಕೂದ್ಲಿಲ್ಲ ಆ ಮನುಷ್ಯನಿಗೆ ಅಂತವ್ರಿಗೆಲ್ಲ ನೀವೇನ್ ಮಾಡ್ಬೇಕು? ಸೈನ್ಯದಲ್ಲಿ ಇದ್ದವ್ರು ಕೂರಿಸ್ಕೊಂಡು ನಮ್ಮ ಸೈಟ್ಗೆ ಎದುರಿಗೆ ಮನೆ ಕಟ್ಟಿದ್ದಾರೆ, ಇವರೇ ಲೈಸೆನ್ಸ್ ಕೊಟ್ಟಿದ್ದಾರೆ, ಇವರೇ ಮಾಡಿದ್ದಾರೆ, ಸುಮಾರು 78 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದಾರೆ. ಆದರೆ ನಮ್ಮ ಮನೆನ ಈಗ ಸದ್ಯ ಬಾಡಿಗೆ ಸಣ್ಣ ಮಕ್ಕಳಿಗೆ ಸ್ಕೂಲ್ಗೆ ಯೋಗ ಕ್ಲಾಸಸ್ ಅವೆಲ್ಲ ನಡೀತಾ ಇದೆ. ಆ ರೋಡ್ ಬ್ಲಾಕ್ ಮಾಡಿದ್ದಾರೆ ಸರ್, 30 ಅಡಿ ರೋಡ್ ಬ್ಲಾಕ್ ಮಾಡಿಬಿಟ್ಟು ಆಮೇಲೆ ನೀವು ಅಂದ್ರೆ ಆ ತರ ಬಂದಾಗ ಕೆಲವೊಂದು ಇವ್ರ ಗಮನಕ್ಕೆ ಬರುತ್ತೆ. ದಬ್ಬಾಳಿಕೆ ದೌರ್ಜನ್ಯ ಇದ್ದಾಗ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು. ಆಮೇಲೆ ಕೆಲವೊಂದು ರಸ್ತೆಗಳು ಪಂಚಾಯತಿ ಬಂದ್ರೆ ಇವ್ರ ಹತ್ರ ಬನ್ನಿ, ಇವ್ ಹತ್ರ ಹೋಗಿ ಮಾತಾಡಿ, ಇವ್ ಆಗ್ಲಿಲ್ಲ ಸಿ ಹತ್ರ ಹೋಗಿ. ಆಮೇಲೆ ಅದು ಯಾವ್ದಕ್ಕೆ ವ್ಯಾಪ್ತಿಗೆ ಬರುತ್ತೋ ಅವ್ರ ಹತ್ರನೇ ಹೋಗಿ. ಕಂದಾಯ ಇಲಾಖೆಗೆ ಬರೋದಾಗ ಇವ್ರ ಹತ್ರ ಬರೋದಾಗ್ಲಿ, ಇವ್ರಿಗೆ ಬರೋಕೆ ವ್ಯಾಪ್ತಿನ ಕಂದಾಯ ಇಲಾಖೆ ಹತ್ರ ಆಗ್ಲಿ ಅದಕ್ಕೆ ಪಂಚಾಯತಿ ಅವರಿಗೆ ನೋಡಿ ನೀವು ಹೋಗಿ ಅದೇನಿದೆ ನೋಡ್ಕೊಂಡು ಗಂಗಾಧರ್ ಅವ್ರೆ, ಇಂಥವ್ರಿಗೆ ಯಾರಿಗೇ ಆಗ್ಲಿ, ಈಗ ಯಾರೋ ಬಂದು ದಬ್ಬಾಳಿಕೆ ಮಾಡ್ತಾ ಇದಾರಲ್ಲ, ಇವ್ರು ದಬ್ಬಾಳಿಕೆ ಮಾಡಿದಾರಾ? ಇಲ್ಲ. ಇವ್ರೇನ್ ಕಾನೂನು ಬಾಹಿರವಾಗೇನೋ ಇವ್ರು ಮೋಸ ಮಾಡಿದಾರಾ? ಗೊತ್ತಿಲ್ಲ. ಪರೀಕ್ಷೆ ಮಾಡಿ ಹೋಗಿ ಅದೇನಿದೆಯೋ ಅವ್ರಿಗೆ ಇನ್ನೇನ್ ಕಾನೂನು ಪ್ರಕಾರ ನೀವೇನ್ ಮಾಡಬಹುದು ಅದನ್ನ ಮಾಡಿ. ಬೇರೆ ಯಾರೋ ದಬ್ಬಾಳಿಕೆ ಮಾಡ್ತಾ ನೀವು ಜರು ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇತ್ತು ಅಂತ ಮಾಡಿಸಿ, ಇಲ್ಲ ಪೊಲೀಸ್ಗೆ ತಿಳಿಸಿ. ಅದೇನೋ ಸುಮೋಟೋ ಆಕ್ಷನ್ ಇರುತ್ತೆ, ಅವ್ರು ಮಾಡ್ಲಿ. ಒಂದು ಸ್ವಲ್ಪ ಸಮಯ ಕೊಡಿ ಸರ್ ಅವ್ರಿಗೆ ಹೇಳಿದಿರಲ್ವಾ? ಅದೇನಿಲ್ಲ ಅಂದ್ರೆ ನೀವು ನಮ್ಮ ಪಕ್ಷ ಸೇರಿ, ನೀವು ನಮ್ಮ ಪಕ್ಷಕ್ಕೆ ಸೇರಿಲ್ಲ ಅಂದ್ರೆ ನಮ್ಮ ಯಾರು ಸಹಾಯ ಮಾಡ್ಬಿಡ್ರಲ್ಲ. ನಾವೆಲ್ಲ ನ್ಯಾಯ ಕೊಡ್ಸೋದಕ್ಕೆ ಹೋರಾಡೋದು, ಜನ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಹೋಗಿ ಕಳ್ಳರಿಗೆ ದುಡ್ಡಿಗೆ ಎಂಡಕ್ಕೆ ಓಟ್ ಹಾಕ್ತಾರೆ. ನಮ್ಮೂರಲ್ಲಿ ರೈತರ ಹೋರಾಟಕ್ಕೆ ಬಂದಾಗ ಅವತ್ತು ಇನ್ಫ್ಯಾಕ್ಟ್ ಒಳ್ಳೇದಾಗ್ಲಿ. ಇನ್ನೇನಾದ್ರು ಇದ್ರೆ ಆಮೇಲೆ ಮಾತಾಡ್ಕೊಳ್ರಮ್ಮ, ಅವ್ರು ಮಾತಾಡ್ಕೊಳ್ಳಿ. ಇಷ್ಟು ದಿವಸ ಏನ್ ಮಾಡಿದ್ರು ಅಂತ ಬಿಟ್ಬಿಡಿ. ಮುಂದಕ್ಕೆ ಇವರೆಲ್ಲ ನಮ್ಮವರೇ ಒಳ್ಳೆಯವರು ಅಲ್ವೇನಣ್ಣ? ಇಷ್ಟು ದಿವಸ ಎಲ್ಲ ತಪ್ಪು ಮಾಡಿದ್ರ. ಆಮೇಲೆ ಎಸ್ಟಿಪಿಗಳು ಸ್ವಲ್ಪ ಅದು ನೋಡಿ ಎಲ್ಲ ಎಲ್ಲಿಂದ ಹೋಗೋ ಎಲ್ಲಿ ಹೋಗೋದು ಈ ಕಡೆ ನೀರು ಬಿದ್ರಗುಪ್ಪೆಗ ಹೌದೌದು ಮಾಡಿದ್ದಾರೆ. ಏನ್ ಮಾಡಬಹುದು? ಅದಾಗಿದೆ. ಆದ್ರೆ ಈಗ ಬೆಳಿಗ್ಗೆ ಅವ್ರು ತೋರಿಸಿದ್ರು, ಇವಾಗೆ ಒಂದು ಆದೇಶ ಬಂದಿದೆ. ಈಗ ಗ್ರಾಮ ಪಂಚಾಯತಿಗಳಲ್ಲಿ ಇವೆಲ್ಲಾನು ಏನು STP ಪ್ಲಾಂಟ್ ಮಾಡಬೇಕು ಅಂತ ಅದನ್ನ ಮಾಡಿ ತಗೊಂಡೋಗಿ ನಮ್ಮೂರಿನ ತಿಪ್ಪೆ ಇದನ್ನ ಕಕ್ಕಸ್ನ ಬೇರೆ ಊರಿಗೆ ಬಿಡೋದು, ಬೇರೆ ಊರಿನ ಕಕ್ಕಸ್ ನಮ್ಮೂರಿಗೆ ಬರೋದು. ನಮ್ಮ ಮಂಡೂರಲ್ಲಿದ್ದಾಗ ಒಂದ್ ದಿವಸ ನಾನು ಪರಪ್ನಗರ ಜೈಲ್ಗೆ ಹಾಕಿದ್ರು ನಾನು ಹೋರಾಟಕ್ಕೆ ಹೋದಾಗ. ಯಾಕೆ ಬೆಂಗಳೂರಿಂದ ಎಲ್ಲ ತಗೊಂಡೋಗಿ ತಿಪ್ಪೆ ಮಾಡಿ ಮಂಡೂರಲ್ಲಿ ಜನ ಬದುಕೋಕ್ ಆಗ್ತಾ ಇರ್ಲಿಲ್ಲ, ಅದು ಹೋರಾಟಕ್ಕೆ ಹೋಗಿದ್ದೇವೆ. ನಮ್ಮ ಸುತ್ತಮುತ್ತ ಹಳ್ಳಿಗಳು ಬೆಂಗಳೂರಿನ ತಿಪ್ಪೆಗಳಲ್ಲ, ನಿಮ್ಮೂರಿನ ಕಸ ತಗೊಂಡೋಗಿ ಇನ್ನೊಂದೂರ್ಗೆ ಹಾಕೋದು, ಇನ್ನೊಬ್ಬರು ಅಂತ ನಮ್ಮೂರ್ಗೆ ಹಾಕೋದು. ಇವೆಲ್ಲ ಅದಕ್ಕೆ ನಿಲ್ಬೇಕು. ಅದಕ್ಕೆ ಸರ್ಕಾರದಲ್ಲಿ ನಿರ್ದೇಶನಗಳಿದೆ, ಪಾಲಿಸಿಗಳಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ. ಸ್ವಲ್ಪ ಈ ತರ ಒಳ್ಳೆ ಗಂಗಾಧರ್ ನೀವೇನಾದ್ರು ನೆರಳೂರಿಂದ ಟ್ರಾನ್ಸ್ಫರ್ ಆದ ಹೋದಾಗ ನೆರಳೂರು ಗ್ರಾಮ ಪಂಚಾಯತಿ ಜನ ಗಂಗಾಧರ್ ಒಳ್ಳೆ ಮನುಷ್ಯ ಆಯ್ತನಪ್ಪ ಅವ್ನು ಹೋಗ್ಬಿಟ್ಟು ಅಯ್ಯೋ ಅನ್ಬೇಕು. ಸಾಧ್ಯ ಪೀಡೆ ಗಬ್ನ ಮಗ ಪೀಡೆ ತೊಲಗ್ದ ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡಿಲ್ಲ ಅಂತ. ಅರ್ಜಿ ಒಂದು ಹಾಕಿದ್ದಾರೆ, ಮನೆಗಳಿಗೂ ನೀರು ಹೋಗಿಲ್ಲ. ಕೆಲವೊಂದು ಮನೆಗಳಿಗೆ ಮಾತ್ರ ಮೈನ್ ಆಗಿರೋ ಮನೆಗಳಿಗೆ ನೀರು ಹೋಗಿದೆ. ಮತ್ತೆ ಅದು ಪ್ರೆಷರ್ ಇರಬೇಕು, ಕೆಳಗಿನ ಮನೆ ಪ್ರೆಷರ್ ಅದು ಇರುತ್ತೆ. ವೈಜ್ಞಾನಿಕವಾದ ಕಾರಣ ಹೇಳ್ತಾ ಇದೀನಿ, ನಾನು ಏನು ಅನುಕೂಲಿಸಿದ ಕಾರಣ ಹೇಳ್ತಾ ಇಲ್ಲ. ಆ ತರಕ್ಕೆ ಏನಾದ್ರು ಇದ್ರೆ ಕೇಳಿ ನೋಡಿ. ಹೌದಾ? ಏನಣ್ಣ ಕೆಳಗಡೆ ಮನೆಗಳಿಗೆ ಮುಂದೆ ಹೋಗೋದು, ಯಾಕಂದ್ರೆ ಪ್ರೆಷರ್ ಅಲ್ಲೇ ಇರುತ್ತೆ. ಮೇಲಿನ ಮನೆಗೆ ಪ್ರೆಷರ್ ಇರಲ್ಲ. ಬರಲ್ಲ ಹಂಗೆ ನಾವು ಎಡನಹಳ್ಳಿನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಒಂದು 8 ಗುಂಟೆ ಜಾಗ ಆಂಧ್ರದವ್ರು ಬಂದು ತಗೊಂಡು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದಕ್ಕೆ ಸುತ್ತ ಸೆಟ್ ಬ್ಯಾಕ್ ಇಲ್ಲ. ಬಿಲ್ಡಿಂಗ್ ಎಷ್ಟು 8 ಗುಂಟೆ ಫುಲ್ ಕವರ್ ಆಗಿದೆ. ಅದ್ರದ್ದು ಸೆಟ್ ಬ್ಯಾಕ್ ಇಲ್ಲ, ಒಂದು STP ಪ್ಲಾಂಟ್ ಇಲ್ಲ, ETP ಪ್ಲಾಂಟ್ ಇಲ್ಲ. ಅದಕ್ಕೆಲ್ಲ ರೀತಿ ಪರ್ಮಿಷನ್ ಅದನ್ನು ಒಂದು ಕಂಪ್ಲೇಂಟ್ ಕೊಡಿ. ಅದಕ್ಕೆ RTI ಹಾಕಕ್ಕೆ ಬಂದಿರೋದು ಈಗ. ಅಲ್ಲಲ್ಲ ನೀವು ಅದಕ್ಕೆ RTI ಹಾಕೋದೇ ಬೇಕಾಗಿಲ್ಲ. ಅದರದ್ದು ಇಂಥ ಸರ್ವೆ ನಂಬರ್ ಅಲ್ಲಿ ಇವರು ಕೆಲವೊಂದು ನಿಯಮಗಳನ್ನ ಮೀರಿ ಕಟ್ಟಿದ್ದಾರೆ. ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮ ಅವರಲ್ಲಿರೋ ಸದಸ್ಯರಿಗೆ ಅವ್ರಿಗೆ ಸಪೋರ್ಟ್. ಅವರಲ್ಲಿರೋ ಇನ್ನಾರಣ ನೀನ್ ಎಂತವ್ರಿಗೆ ನೀನ ದುಡ್ಡಿಗೋ ಜಾತಿಗೋ ಓಟ್ ಹಾಕಿರ್ತೀಯ ಅಲ್ವಾ? ಒಳ್ಳೆಯವ್ರಿಗೆ ಓಟ್ ಹಾಕಿದ್ರೆ ಒಳ್ಳೆಯವ್ರಿಗೆ ಓಟ್ ಹಾಕಿದ್ರೆ ಬೇಗ
ಸ್ವಲ್ಪ ಜಾಗ ಕೆಲಸ ಮಾಡಿ. ಆಲ್ರೆಡಿ ಆದೇಶ ಪ್ರತಿ ಕಳಿಸಿದ್ದೀನಿ ನಾನು STP ನಂದೊಂದು ಆಸೆ ಇದೆ. ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ನಡೆಯುವಂತದ್ದು ಎಲ್ಲಿ ಆನೇಕಲ್ ತಾಲೂಕಲ್ಲಿ ಆಗ್ಬೇಕು ಅಂತ. ನಮ್ಮವ್ರು ಸರಿ ಇಲ್ಲ, ಇಲ್ಲಂದ್ರೆ ಇಷ್ಟೊತ್ತಿಗೆ ಮಾಡ್ಬಿಡ್ತಿದ್ವಿ. ನಮ್ಮ ಪಕ್ಷದವರೇ ಸರಿ ಇಲ್ಲ. ಆಮೇಲೆ ಜನ ಏನೋ ಸಮನೆ ಇಲ್ಲ. ನಮ್ಮ ತಾಲೂಕವರು ಎಲ್ಲ ಕಳ್ಳರ ಪರವಾಗಿ ಇರೋದು. ಇದ್ರಲ್ಲಿ ಇವರೇ ಪರವಾಗಿಲ್ಲ, ಪುಣ್ಯಾತ್ಮರು ನಮ್ಮ ಜೊತೆಗೆ ಬಂದಿದ್ದಾರೆ. ಬಂಧುಗಳೇ, ಈಗಾಗಲೇ ನಾವು ಅದು ತಗೊಂಡ್ರಪ್ಪ, ಅದೊಂದು ರಸೀದಿ ಹಾಕ್ಸ್ಕೊ, ಇದು ಪರವಾಗಿಲ್ಲ ಸಾಕು. ಇಷ್ಟೊತ್ತು ನಾವು ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಪರವಾಗಿಲ್ಲ, ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಅವರು ಇಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಅವ್ರಿಗೂ ಗೊತ್ತಿದೆ. ಆದ್ರೆ ಅಂತಿಮವಾಗಿ ಎಲ್ಲಿಗೆ ಬರುತ್ತೆ? ಜನಪ್ರತಿನಿಧಿಗಳು ಬರುತ್ತೆ. ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋರು ಯಾರು? ನಾವೇನೆ, ಮತದಾರರೇ. ಮತದಾರರು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳೇ ಕಳ್ಳರ ಹತ್ರ, ಕದೀಮ್ರ ಹತ್ರ, ಕಾನೂನು ಉಲ್ಲಂಘನೆ ಮಾಡೋರ ಹತ್ರ ಲಂಚ ತಗೊಂಡು ಇವರಿಗೆ ಹೆದರಿಸಿ ಬೆದರಿಸಿ ಅಧಿಕಾರಿಗಳ ಕೈಯಲ್ಲಿ ಪರ್ಮಿಷನ್ ಕೊಡಿಸಿದ್ರೆ ಯಾರೇನ್ ಮಾಡೋಕ್ಕಾಗುತ್ತೆ? ಹಾಗಾಗಿ ನಿಮ್ಮ ಊರುಗಳಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಆ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿ, ವಿರೋಧಿಸಿ, ಪರಿಹಾರ ಕಂಡುಕೊಳ್ಳಿ. ಅದ್ರ ಜೊತೆಗೆ ರಾಜಕೀಯ ಶುದ್ಧೀಕರಣ ಮಾಡಿ. ರಾಜಕೀಯ ಶುದ್ಧೀಕರಣ ಮಾಡದೆ ನಾವು ಮಾಡ್ತಿರೋಂಥ ಕೆಲಸ ಮಾಡ್ತಾ ಇದ್ರೆ ಇದು ಬಹಳ ನಿಧಾನ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ತಕ್ಷಣದ ಕೆಲವೊಂದು ಪರಿಹಾರಗಳು, ಬದಲಾವಣೆಗಳು, ನಾವು ನ್ಯಾಯಬದ್ಧವಾದ ಒಂದು ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ ಬೇಕು ಅಂದ್ರೆ ನಾವು ರಾಜಕೀಯ ಶುದ್ಧೀಕರಣ ಮಾಡಬೇಕು. ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ, ನಮ್ಮ ಸಂಬಂಧಿಕ, ನಮ್ಮ ನೆಂಟ, ನನ್ನ ಕುಲಸ್ಥ ಅಂದ್ಕೊಂಡು ಹಲ್ಕಾಗಳಿಗೆ, ಲೋಫರ್ಗಳಿಗೆ ಓಟ್ ಹಾಕೋದು, ಇನ್ಯಾವನೋ ಕೊಟ್ಟ, ಕುಕ್ಕರ್ ಕೊಟ್ಟ, ಲಿಕ್ಕರ್ ಕೊಟ್ಟ, ನಿಕ್ಕರ್ ಕೊಟ್ಟ ಅಂತ ಓಟ್ ಹಾಕೋದು, ಇವೆಲ್ಲ ಮಾಡ್ತಾ ಇದ್ರೆ ಅವರವರ ಹಂತದಲ್ಲಿ ಅವರು ಭ್ರಷ್ಟಾಚಾರ ಮಾಡೇ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡದೆ ಆಗಬೇಕು ಅಂದ್ರೆ ಇದನ್ನು ನೋಡ್ತಿರೋರಾದ್ರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ರಾಜಕೀಯ ಶುದ್ಧೀಕರಣ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೇರಿ ಇವತ್ತು 2ನೇ ದಿವಸದ ಅಭಿಯಾನ. ನನಗೆ ಈಗಾಗಲೇ ಹೇಳಿದಂಗೆ ನಮ್ಮ ಮೊದಲನೇ ದಿವಸದ 2ನೇ ಅಭಿಯಾನ ಮನೆ ಆಗ್ತಾ ಇದೆ. ನನಗೆ ಮೊದಲಿಂದನೂ ಒಂದು ಆಸೆ ಇದೆ. ನಮ್ಮ ತಾಲೂಕಿನ, ನಮ್ಮ KRS ಪಕ್ಷದ ಸೈನಿಕರು ಇಡೀ ರಾಜ್ಯದಲ್ಲೇ ಲಂಚ ಮುಕ್ತವಾದಂತ ತಾಲೂಕು ನಮ್ಮ ಆನೇಕಲ್ ತಾಲೂಕು ಅಂತ ಮಾಡ್ತಾರೆ ಅಂತ ಸಾಕಷ್ಟು ಜನ ಅವಿಚಾರವಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಇನ್ನು ಮುಂದಕ್ಕೆ ಅವರಿಗೆ ಸ್ಥಳೀಯರು ಒಂದಷ್ಟು ಬೆಂಬಲ ಬರಬೇಕು, ನಮ್ಮಲ್ಲೂ ಒಂದಷ್ಟು ಶಿಸ್ತು ಮತ್ತೆ ಬದ್ಧತೆಗಳು ಬರಬೇಕು, ಸ್ವಲ್ಪ ದೊಡ್ಡತನಗಳು ಬರಬೇಕು, ಎಲ್ಲ ಒಗ್ಗೂಡಿ ಕೆಲಸ ಮಾಡುವಂಥದ್ದು ಆಗಬೇಕು. ಹಾಗಾಗಿ ಅದನ್ನೆಲ್ಲ ಮಾಡಿ ನಮ್ಮ ಆನೇಕಲ್ ತಾಲೂಕಿನ ಸೈನಿಕರು ನನ್ನ ಮಾನ ಮರ್ಯಾದೆ ಉಳಿಸ್ತಾರೆ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲ ಎಲ್ಲರ ಕಾಲ್ಗೋಗಿದ್ದು ಕೇಳ್ಕೊಳ್ತೀನಿ. ಏನಮ್ಮ ಪದ್ಮಮ್ಮ, ಎಲ್ಲ ಸೇರಿ ಮಾಡ್ರಮ್ಮ. ನಮ್ಮ ಆನೇಕಲ್ ತಾಲೂಕಿನ ಪರವಾಗಿಲ್ಲ, ಅಧಿಕಾರಿಗಳಿಗೆ KRS ಪಕ್ಷದ ಬಗ್ಗೆ ಗೌರವ ಇದೆ. ಹೌದೋ ಇಲ್ವಾ? ನಮ್ಮವ್ರು ಯಾರು ಹೋಗಿ ಅಲ್ಕಾಲ್ ಒಬ್ಬರ ಕೈ ಬೆಳಗ್ಗೆ ದುಗ್ರಾಕೊಂಡು ಕುತ್ತಿಗೆ ನಾಯ್ಚೆನ್ ಹಾಕೊಂಡವರೆಲ್ಲ ಹೋಗಿ ಒಳಗಡೆ ಡೀಲ್ ಮಾಡ್ಕೊಂಡಂಗೆ ಮಾಡ್ತಾರಾ? ಯಾವತ್ತೂ ಮಾಡಿಲ್ಲ. ಎಲ್ಲ ಒಂದೇ ಬಟ್ಟೆ, ಸ್ವಲ್ಪ 350 ರೂಪಾಯಿಂದು, ಇದು 200 ರೂಪಾಯಿಂದು ಅಲ್ವಾ? ಬೇರೆಯವರೆಲ್ಲ ಹಂಗೆ ಹೋಗ್ತಾರಾ? ಹೋಗಲ್ಲ. ನಮ್ಮ ಬಗ್ಗೆ ಅಧಿಕಾರಿಗಳಿಗೂ ಗೌರವ ಇದೆ. ಆದರೆ ನಾವು ಹೆಚ್ಚೆಚ್ಚು ಅವ್ರ ಆಫೀಸ್ಗಳಿಗೆ ಹೋದಾಗ ಅವರು ಸರಿ ಹೋಗ್ಬಿಡ್ತಾರೆ. 1 ತಿಂಗಳಿಗೊಂದು 6 ತಿಂಗಳಿಗೊಂದು ಹೋದಾಗ ಮತ್ತೆ ಅದು ನಾಯಿ ಬಾಲ ಡೊಂಕೆ. ಅದಕ್ಕೆ ಏನಾಗಬೇಕು? ನಾವು ಜನ ಜಾಸ್ತಿ ಆಗಬೇಕು, ಯಾರೋ ಸೈನಿಕರು ಜಾಸ್ತಿ ಆಗಬೇಕು, ಕಾರ್ಯಕ್ರಮಗಳು ಮಾಡಬೇಕು. ಇಷ್ಟೇ ಜನ ಎಲ್ಲ ರಾಜ್ಯ, ಎಲ್ಲ ದೇಶ, ಎಲ್ಲ ಊರ ಒಂದು ತಾಲೂಕಾರ ಸುತ್ತೋದಿಕ್ಕಾಗುತ್ತಾ? ಕನಿಷ್ಠ 1,000 ಜನ ಸಕ್ರಿಯ ಕಾರ್ಯಕರ್ತರು ಬೇಕು ನಮ್ಮ ತಾಲೂಕಲ್ಲಿ. ನಾವೆಲ್ಲರೂ ಒಂದು ಪ್ರತಿಭಟನೆ, ಧರಣಿ ಅಥವಾ ಹೋರಾಟ ಮಾಡ್ತಿದ್ವಿ ಅಂದ್ರೆ 250 ಜನ ಬಂದ್ಬಿಡ್ಬೇಕು. ಅವತ್ತಿಗೆ ನಾಳೆಗೆ 250 ಜನ, ಬೇರೆಯವರು ನಾಡಿದ್ದಕ್ಕೆ 250 ಜನ, ಇನ್ನೊಂದು ದಿವಸಕ್ಕೆ 250 ಜನ, ಹಿಂಗೆ ಬರೋಂಗೆ ಆಗಬೇಕು. ಅವಾಗ ಆಗಬೇಕು ಅಂದ್ರೆ 1,000 ಜನ ಬೇಕಲ್ವಾ? ಆವಾಗ ಒಂದು ನಮ್ಮ ಶಕ್ತಿ ಗೊತ್ತಾಗುತ್ತೆ ಎಲ್ರಿಗೂ. ಆಮೇಲೆ ಅವರು ದಾರಿಗೆ ಬಂದ್ಬಿಡ್ತಾರೆ. ಹಾಗಾಗಿ ಅಂತ ಒಂದು ಕೆಲಸ, ಸದಸ್ಯತ್ವ ಜಾಸ್ತಿ ಮಾಡ್ಕೊಂಥದ್ದು ಮಾಡಿ. ಬೆಳಗ್ಗೆ ಮುತ್ತನಲ್ಲೂರಲ್ಲಿ 4 ಜನ ಬಂದು ಸದಸ್ಯರಾದ್ರು, ಇಲ್ಲಿ ಗೊತ್ತಿಲ್ಲ ಯಾರಾದ್ರೂ ಆದ್ರೂ ಇರು ಅಂತ ಯಾರೋ ಬಂದಿದ್ರಲ್ವಾ? ಸದಸ್ಯತ್ವ ಆದವರಿಗೆ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಸದಸ್ಯತ್ವ ಮಾಡಿಸಿ 2 ದಿವಸ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೆಲಸ ಮಾಡ್ಕೊಡಿ. ನಮ್ಮ ಪರವಾಗಿ ಹೋಗಿ. ಏನಪ್ಪ, ಇಲ್ಲ ಯಾರೋ ಹೆಣ್ಮಕ್ಳು, ಅಬಲ್ರು, ಏನು ಅಸಹಾಯಕರು, ಬಡವರು ಬಂದ್ರೆ ಪುಣ್ಯ ಬರುತ್ತೆ, ಅವ್ರ ಕೆಲಸ ಮಾಡ್ಕೊಡಿ. ಏನಮ್ಮ ಪದ್ಮಮ್ಮ, ಆದ್ರೆ ಚೆನ್ನಾಗಿದ್ದಾರೆ, ಮನೆ ಕಡೆ ಚೆನ್ನಾಗಿದ್ದಾರೆ, ಕಳ್ಳರು ಅಂದ್ರೆ ಅವ್ರ ಪಕ್ಷಕ್ಕೆ ಕೆಲಸ ಮಾಡಲಿ. ಸುಮ್ಮನೆ ಅವ್ರು ತೊಳೆಯೋದಕ್ಕೆ ಹೋಗಬೇಡಿ. ನಾನೀಗ ಓಪನ್ ಆಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಗೊತ್ತಾಗಲಿ ಅಂತ. ನಾವೇನು ಮೊದಲೆಲ್ಲ ಕುಂತ್ಕೊಂಡು ಹೋಗ್ತಾ ಇದ್ವಿ, ಸಮಸ್ಯೆ ಬಂದಿದ್ದು ಪರಿಹಾರ ಕೊಡೋಣ ಅಂತ. ಅವನು ನಮ್ಮ ಹತ್ರ ಮಾಡಿಸ್ಕೊಂಡವನು KRS ಪಾರ್ಟಿ ಅವ್ರಿಗೆ ಜನರದ್ದು ತೊಳೆಯೋದೇ ಕೆಲಸ ಅಂತೇಳಿ ನಮ್ಮ ಕೈಲಿ ಮಾಡಿಸ್ಕೊಂಡು ಓಡೋಗ್ಬಿಡ್ತಾ ಇದ್ರು. ಓಡೋಗಿ ಆ ಕಳ್ಳರ ಜೊತೆ JCB ಪಾರ್ಟಿಯವ್ರ ಜೊತೆ ನಿಲ್ತಾ ಇದ್ರು. ಹಂಗಾಗೋದು ಬೇಡ. ಬರಲಿ, ಚೆನ್ನಾಗಿದ್ದಾನ, ಆರ್ಥಿಕವಾಗಿದ್ದಾನ, ನಮ್ಮ ಪಕ್ಷಕ್ಕೆ ಹೆಚ್ಚು ಕೆಲಸ ಮಾಡಲಿ. ಆಮೇಲೆ ಅದನ್ನ ನಾವು ಅವ್ರು ಮಾಡ್ಕೊಡೋಣ. ಇಲ್ಲ ಬಡವ್ರು ಬರ್ತಾರಾ, ಅವ್ರು ಮಾಡ್ಕೊಡ್ರಲ್ಲ, ಫ್ರೀಯಾಗಿ ಮಾಡ್ಕೊಡಿ. ನಿಮ್ಮ ಕೈಯಲ್ಲೇ ಕಾಸಾಯ್ತು ಅಂದ್ರೆ 50, 100 ಹಾಕೊಂಡು ಬೇಕಾದ್ರೆ ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಬಡವ್ರಿಗೆ, ತಪ್ಪೇನು ಆಗಲ್ಲ. ಏನ್ರಣ್ಣ ಕೆಲಸ ಅರ್ಥ ಆಯ್ತಂದ್ರಪ್ಪ? ಹರೀಶ್, ಇಷ್ಟೊತ್ತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಏನು ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ನಮ್ಮ ಸಹಾಯ ಕೇಳ್ಕೊಂಡು ಬರೋರಿಗೆ
2 ದಿವಸ ಅವ್ರು ಗಟ್ಟಿಮುಟ್ಟಾಗಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂದ್ರೆ 2 ದಿವಸ ಪಕ್ಷದ ಕೆಲಸ ಮಾಡ್ಲಿ. ಪಕ್ಷದ ಮೆಂಬರ್ ಆಗಿದ್ರೆ ಅವ್ರು ಸಹಾಯ ಮಾಡ್ಬೇಡಿ. ಆದ್ರೆ ಬಡವ್ರು ಬಂದ್ರೆ ನಿಮ್ಮದೇ ಬೇಕಾದ್ರೆ 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ರು ಮಾಡ್ತಾರೆ. ಏನಪ್ಪ ಗೊತ್ತಾಯ್ತಾ? ಮಾಡಿ ಹಾಗೆ ಮಾಡಿ, ಆವಾಗ ಮಾತ್ರ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಶಕ್ತಿ ಎಲ್ಲ ಕಳ್ಳರು ಕದಿಮರಿಗೆ ಸಹಾಯ ಮಾಡೋದಕ್ಕೆ. ಅವನಿಗೆ ಅಲ್ಲಿ ಕೆಲಸ ಆಗ್ತಾ ಇಲ್ಲ, ನಮ್ಮ ಹತ್ರ ಬಂದ ಕೆಲಸ ಆಗುತ್ತೆ, ಮಾಡಿಸ್ಕೊಂಡು ಏನ್ ಮಾಡ್ತಾನೆ, ನಮಗೂ ಟಾಟಾ ಅಂತಾನೆ ಅವನ ಹತ್ರ ಹೋಗಿ ಸೇರ್ಕೊಳ್ತಾನೆ. ಹಾಗಾಗಿ ಅದನ್ನ ಮಾಡಿ ಅಂತ ಕೇಳ್ಕೊಳ್ತಾ 2 ಅಭಿಯಾನಗಳು ಬೆಳಗ್ಗೆಯಿಂದ ಆಗಿದೆ. ನಾಳೆ ಬೆಳಗ್ಗೆ ಅಂದೇನಹಳ್ಳಿ ಮತ್ತೆ ಅದಾದ್ಮೇಲೆ ಬಿದಿರುಗುಪ್ಪೆ, ಸಾಧ್ಯ ಆದ್ರೆ ಕಲ್ಲಹಳ್ಳಿ ದಾರಿಲಿ ಅವ್ರೇನೋ ಕಲ್ಲಹಳ್ಳಿಗೆ ಹೋಗ್ಬೇಕು ಅಂತ ಇದ್ರು ಹೇಳಿ. ಬಿದಿರುಗುಪ್ಪೆ ಪಕ್ಕದಲ್ಲ ಕಲ್ಲಹಳ್ಳಿ ಇರುತ್ತೆ, ಅಂದೇನಹಳ್ಳಿ ಪಕ್ಕನ ಮಧ್ಯಾಹ್ನ ಊಟಕ್ಕೆ ಅವ್ರ ಊರಿಗೆ ಹೋಗ್ಬಿಡೋಣ. ಯಾರು ನಾನು ಊಟದ ವ್ಯವಸ್ಥೆ ಯಾರ್ದು ಅಂದೇನಹಳ್ಳಿಯಲ್ಲಿ ಊಟ ಮಾಡ್ಕೊಂಡು ಅಥವಾ ಊಟ ತಗೊಂಡು ಕಲ್ಲಹಳ್ಳಿಗೆ ಹೋಗ್ಬಿಡೋಣ. ಕಲ್ಲಹಳ್ಳಿಲಿ ಪಕ್ಷ ಸೇರ್ಪಡೆ ಎಲ್ಲ ಆಗ್ತಾರಂತೆ, ಅದಕ್ಕೆ ಅಲ್ಲೇ ಇದ್ರೆ ಅಲ್ಲೇ ಊಟದ ವ್ಯವಸ್ಥೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ನಮ್ಮ ಜನ ಸೇರ್ಸೋಣ. ಅದಾದ್ಮೇಲೆ ಬಿದಿರುಗುಪ್ಪೆ ಅಲ್ಲಿಂದ ಅಲ್ಲಿ ಮುಗಿಸ್ಕೊಂಡು ಬರ್ಬೇಕಲ್ವಾ, ಬಂದು ಅಲ್ಲಿ ಬಿದಿರುಗುಪ್ಪೆಯಲ್ಲಿ ಈ ತರ ಸಂಜೆಗೆ ಮಧ್ಯಾಹ್ನ ಬಂದು ಮಾಡೋಣ. ಆಯ್ತಾ? ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬೆಂಬಲಿಸಿ ವೋಟು ಮಾಡಿ, ಡೊನೇಟ್ ಮಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಥ್ಯಾಂಕ್ ಯು. ಈಗ ಯಾರು ಕಾಫಿ ಕುಡಿಸ್ತಾರೆ?